ಈಶ್ವರ ವೈಭವ ಯೋಗ. ಕಳೆದ ವಾರ ಕೆಲವಿನ ಶ್ಲೋಕಗಳನ್ನು ನಾವು ಸ್ಪರ್ಶ ಮಾಡಿದ್ವಿ. ಆ ಶ್ಲೋಕಗಳ ಸಾರಾಂಶ ಈ ರೀತಿ ಇದೆ. ರುದ್ರನಲ್ಲಿ ನಾನು ಶಂಕರನಾಗಿದ್ದೇನೆ, ದುಃಖ ನಿವಾರಕ, ಮನಸ್ಸಿನ ರೂಪಾಂತರಕವಾಗಿದ್ದೇನೆ. ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರನಾಗಿದ್ದೆ, ಬಾಹ್ಯ ಸಂಪತ್ತಿನ ಅಧಿಪತಿಯಾಗಿದ್ದೇನೆ. ವಸ್ತುಗಳಲ್ಲಿ ಪಾವನಗೊಳಿಸುವಂಥ ದೈವಿಕ ತೇಜಸ್ಸಾಗಿ ಅಗ್ನಿಯಾಗಿ ನಾನೇ ನಿಂತಿದ್ದೇನೆ. ಸಂಪತ್ತಿನ ಮತ್ತು ದೈವಿಕ ಕೇಂದ್ರವಾಗಿ ಪರ್ವತಗಳಲ್ಲಿ ನಾನು ಮೇರುವಾಗಿದ್ದೇನೆ. ದೇವತೆಗಳಿಗೆ ಗುರುಗಳಾಗಿ, ಜ್ಞಾನದ ಮಾರ್ಗದರ್ಶಿಯಾಗಿ, ಪುರೋಹಿತರಲ್ಲಿ ನಾನು ಬೃಹಸ್ಪತಿಯಾಗಿದ್ದೇನೆ. ಅಧರ್ಮನಾಶಕನಾಗಿ ಸೇನಾಧಿಪತಿಗಳಲ್ಲಿ ನಾನು ಸ್ಕಂದನಾಗಿದ್ದೇನೆ. ಅಪಾರ ಗಂಭೀರ ರಹಸ್ಯಮಯವಾದಂಥ ಜಲಾಶಯಗಳಲ್ಲಿ ನಾನು ಸಾಗರನಾಗಿದ್ದೇನೆ. ನಾರಾಯಣ ಮತ್ತು ಪರಮತತ್ವವನ್ನು ಲೋಕಕ್ಕೆ ನಾರದ ಮಹರ್ಷಿಗಳು ಕೊಟ್ಟಿರೋದ್ರಿಂದ ಮಹರ್ಷಿಗಳಲ್ಲಿ ನಾನು ಭೃಗುವಾಗಿದ್ದೇನೆ. ನಾರದರಲ್ಲ, ಭೃಗುವಾಗಿದ್ದೇನೆ. ಸೃಷ್ಟಿಯ ಮೂಲನಾದಂಥ ಶಬ್ದಗಳಲ್ಲಿ ನಾನು ಓಂ ಆಗಿದ್ದೇನೆ. ಯಜ್ಞಗಳಲ್ಲಿ ನಾನು ಜಪಯಜ್ಞವಾಗಿದ್ದೇನೆ. ಅತ್ಯುನ್ನತವಾದಂಥ ಸಾತ್ವಿಕ ಸ್ಪಂದನೆ ತಾನು ಸ್ಥಾವರವಾಗಿರುವಂಥ ನಾನು ಹಿಮಾಲಯನಾಗಿದ್ದೇನೆ ಅಂತ ಭಗವಂತ ಕಳೆದ ಬಾರಿ ತನ್ನ ವಿಭೂತಿಗಳನ್ನು ತೋರಿಸಿದ್ದನ್ನು ನಾವು ನೋಡಿದ್ದೇವೆ. ಮುಂದೆ ಮತ್ತಷ್ಟು ಶ್ಲೋಕಗಳನ್ನು ನಾವು ಸ್ಪರ್ಶ ಮಾಡೋಣ. ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲಃ ಮುನಿಃ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ಸರ್ವವೃಕ್ಷಗಳಲ್ಲಿ ನಾನು ಅಶ್ವತ್ಥನಾಗಿದ್ದೇನೆ ಅಂತ. ಅಶ್ವತ್ಥ ಮರ ಎಂಬುದು ಇವತ್ತು ಮೇಲ್ನೋಟದಲ್ಲಿ ನೋಡೋರಿಗೆ ಯಾವುದೂ ಉಪಯೋಗವಿಲ್ಲದಂಥ ಮರ ಅಂತ ಕಾಣುತ್ತೆ. ಆದರೆ ಭಗವಂತ ಈ ಮರಕ್ಕೆ ಮಹತ್ವ ಕೊಟ್ಟು ಹೇಳದಿದ್ದರೆ ಈ ಮರದ ಬಗ್ಗೆ ನಮಗೆ ಏನೂ ತಿಳ್ತಾನೇ ಇದ್ದಿದ್ದಿಲ್ಲ. ಯಾಕೆಂತಂದರೆ ಈ ಮರ ನಮಗೆ ತಿನ್ನುವ ಹಣ್ಣನ್ನಾಗಲಿ ಸುಗಂಧವಾದಂಥ ಹೂವನ್ನಾಗಲಿ ಕೊಡೋದಿಲ್ಲ. ಈ ಮರದಿಂದ ಏನಾದರೂ ಪೀಠೋಪಕರಣಗಳು ಮಾಡೋದಕ್ಕೆ, ಏನಾದರೂ ವುಡ್ ರಿಲೇಟೆಡ್ ಏನಾದರೂ ಸಾಮಗ್ರಿ ಮಾಡಿಕೊಳ್ಳೋಣ ಅಂದರೂ ಕೂಡ ಸಾಧ್ಯವಿಲ್ಲ. ಒಂದು ವಿಶಾಲವಾಗಿ ಬೆಳೆದು ತನ್ನ ಸುತ್ತಲಿನ ಪ್ರದೇಶವನ್ನೆಲ್ಲ ಕೂಡ ಆಕ್ರಮಿಸಿ ನಿಲ್ಲುವಂಥ ಈ ಮರ ಮೇಲ್ನೋಟಕ್ಕೆ ಜನಗಳಿಗೆ ಉಪಯೋಗವಿಲ್ಲದೆ ಕಾಟ ಕೊಡುವಂಥ ಒಂದು ಮರವಾಗಿ ಕಾಣುತ್ತೆ. ಅದರಲ್ಲಿ ಕೃಷ್ಣ ಹೇಳ್ತಾನೆ, ವೃಕ್ಷಗಳ ಸಮುದಾಯದಲ್ಲಿ ಶ್ರೇಷ್ಠ ವೃಕ್ಷ ಅಂತಂದರೆ ಅಶ್ವತ್ಥ ಅಂತ. ಯಾಕೆ ಈ ಮರಕ್ಕೆ ಇಷ್ಟು ಪ್ರಾಧಾನ್ಯತೆ ಎನ್ನುವುದು ತಿಳಿದೆ ಇಂದು ನಾವು ಅದನ್ನು ಪೂಜಿಸ್ತೇವೆ. ಅಥವಾ ಇನ್ನು ಕೆಲವರು ನಿರ್ಲಕ್ಷ್ಯ ಮಾಡ್ತಾರೆ. ಪೂಜೆ ಮಾಡೋರು ಇದ್ದಾರೆ, ನಿರ್ಲಕ್ಷ್ಯ ಮಾಡೋರು ಇದ್ದಾರೆ. ಈ ಮರವನ್ನಿಟ್ರೆ ಪೂರ್ಣ ಪುಣ್ಯ ಬರುತ್ತೆ ಎನ್ನುವ ಕಾರಣಕ್ಕೆ ಮನೆಯಿಂದ ದೂರದಲ್ಲಿ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಅರಳಿ ಮರ ನೆಡುವುದು ನಮ್ಮ ಸಂಪ್ರದಾಯದಲ್ಲಿ ಒಂದಾಗಿದೆ. ಇಂದು ಈ ಮರದ ಮಹತ್ವ ಹೆಚ್ಚಿನವರಿಗೆ ಗೊತ್ತಾಗುವಂಥ ಸಾಧ್ಯತೆಯೇ ಇಲ್ಲ. ಹಿಂದಿನವ್ರು ಏನು ಮಾಡ್ತಿದ್ರು, ಆಲದ ಮರನಾಗಲಿ, ಅರಳಿ ಮರ, ಅತ್ತಿ ಮರ, ಈ 3 ಮರಗಳನ್ನು ಬಹಳ ಮಹತ್ವ ಕೊಟ್ಟಿದ್ದಾರೆ. ಹಿಂದೆ ಯಜ್ಞ ಮಾಡುವಾಗ ಶಮಿ ಆಗ್ಬೋದು ಮತ್ತು ಅರಳಿ ಆಗ್ಬೋದು, ಆ ಸಮಿತಿಯನ್ನು ಮಥನ ಮಾಡಿ ಅದರಿಂದ ಅಗ್ನಿ ಕಿಡಿತರಿಸಿ ಅಗ್ನಿ ಸೃಷ್ಟಿ ಮಾಡ್ತಾ ಇದ್ರು. ಯಜ್ಞದಲ್ಲಿ ಅರಳಿಯ ಸಮಿತಿಯನ್ನು ಮುಖ್ಯವಾಗಿ ಉಪಯೋಗಿಸ್ತಾ ಇದ್ರು. ಅಶ್ವತ್ಥ ಮರದ ಸಮಿತಿಯನ್ನು ಕಾಷ್ಟವಾಗಿ ಯಜ್ಞದಲ್ಲಿ ಉಪಯೋಗಿಸಿದರೆ ಅಲ್ಲಿ ಉರಿಯುವಂಥ ಬೆಂಕಿಯ ಜ್ವಾಲೆಯಲ್ಲಿ ಒಂದು ವಿಶಿಷ್ಟ ಶಕ್ತಿ ಹೊರಹೊಮ್ಮುತ್ತೆ. ಹೇಗೆ ಸೂರ್ಯನ ಕಿರಣದಲ್ಲಿ 7 ಬಣ್ಣವಿದೆಯೋ ಹಾಗೆ ಅಗ್ನಿಯಲ್ಲಿ ಸಹಿತ 7 ಬಣ್ಣ ಇದೆ. ಮುಂಡಕೋಪನಿಷತ್ತಿನಲ್ಲಿ ಅಗ್ನಿಯ ಜ್ವಾಲೆಯಿಂದ ಹೊರಹೊಮ್ಮುವಂಥ 7 ಬಣ್ಣಗಳನ್ನು ಕಾಳಿ, ಕರಾಳಿ, ಮನೋಜವಾಚ, ಸುಲೋಹಿತಾಚ, ಸುಧೂಮ್ರವರ್ಣ, ಸ್ಫುಲಿಂಗಿನಿ, ವಿಶ್ವರುಚಿ ಅಂತ 7 ವರ್ಣಗಳನ್ನು ಕರೆದಿದ್ದಾರೆ.
ಅಗ್ನಿಯ ಈ 7 ಬಣ್ಣವನ್ನು ಸೂರ್ಯನ ಕಿರಣದ 7 ಬಣ್ಣದೊಂದಕ್ಕೆ ಸಂಕ್ರಾಂತಗೊಳಿಸಿ ವಾತಾವರಣದಲ್ಲಿ ಅದರ ಪ್ರಭಾವ ತರುವುದೇ ಯಜ್ಞ ಅಂತಂತಾರೆ. ಈ ಕ್ರಿಯೆಗೆ ಅಶ್ವತ್ಥ ಸಂಹಿತೆ ಒಂದು ಪ್ರಮುಖವಾದಂಥ ಸಾಧನೆ. ಇಂದು ಹಲವಾರಂತೂ ಅಶ್ವತ್ಥ ಮರದಲ್ಲಿ ದೇವತಾ ಸನ್ನಿಧಾನ ಇದೆ ಅಂತ ಕೂಡ ಅದಕ್ಕೆ ಪ್ರದಕ್ಷಿಣೆ ಮಾಡುವುದು ಹೇಳ್ತಾರೆ. ಯಾರಿಗಾದ್ರೂ ಸಂತಾನ ಆಗಿಲ್ಲ ಅಂದರೆ ಜ್ಯೋತಿಷ್ಯಗಳ ಹತ್ರ ಹೋಗಿದ್ರೆ ಹಿಂದಿನ ಕಾಲದಲ್ಲಿ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡಿ, ಇದು ಯಾಕೆ ಅನ್ನೋ ಕಲ್ಪನೆ ಗೊತ್ತಿಲ್ಲದೆ ಪಾಪ ಜನಗಳು ಅದಕ್ಕೆ ಒಂದು ಮೂಢನಂಬಿಕೆಯಾಗಿ ಅದನ್ನು ಪ್ರದಕ್ಷಿಣೆ ಮಾಡೋರು ಉಂಟು, ಉಲ್ಲೇಖನ ಟೀಕೆ ಮಾಡೋರು ಉಂಟು. ಸೊ ಜಗತ್ತಿನಲ್ಲಿರುವಂಥ ಎಲ್ಲ ಮರಗಳಿಗಿಂತ ಹೆಚ್ಚು ಆಕ್ಸಿಜನ್ ಕೊಡುವಂಥ ವೃಕ್ಷ ಯಾವುದಾದ್ರೂ ಇದೆ ಅಂದರೆ ಅದು ಅಶ್ವತ್ಥ ಮರ. ಇಂತಹ ಶುದ್ಧ ವಾಯುವಿನ ಉಸಿರಾಟದಿಂದ ಗರ್ಭದೋಷ ಸರಿಯಾಗುವಂಥ ಸಾಧ್ಯತೆ ಇದೆ ಅಂತ ಇಂದು ವಿಜ್ಞಾನ ಕೂಡ ಇದರ ಬಗ್ಗೆ ಒಪ್ಪಿಕೊಂಡಿದೆ. ಹಿಂದಿನ ಕಾಲದಲ್ಲಿ ಋಷಿಗಳು ಅಶ್ವತ್ಥ ಮರದ ಬುಡದಲ್ಲಿ ಕುಳಿತು ವೇದಾಧ್ಯಯನ ಮಾಡ್ತಿದ್ರು. ಹೀಗೆ ಅಶ್ವತ್ಥ ಮರದಲ್ಲಿ ಭಗವಂತನ ವಿಶೇಷ ವಿಭೂತಿ ಆ ಮರಕ್ಕೆ ಇಂಥ ಅನೇಕ ವಿಶೇಷ ಶಕ್ತಿಯನ್ನು ಕೊಟ್ಟಿದೆ. ಇಲ್ಲಿ ಬರೆದಿರುವಂಥ ಭಗವಂತನ ನಾಮ ಅಶ್ವತ್ಥ. ವೇದವನ್ನು ಉಪದೇಶ ಮಾಡಿದಂತಹ ಭಗವಂತನ ವಿಶೇಷ ಅವತಾರ ಅಶ್ವತ್ಥ ರೂಪ ಹಯಗ್ರೀವ. ಅಶ್ವದ ಹಾಗೆ ಇದ್ದು ವೇದೋಪದೇಶ ಮಾಡಿದಂತಹ ಭಗವಂತನ ಅಶ್ವತ್ಥ ಅಂತ ಕರೀತಾರೆ. ಇನ್ನು ಅಶ್ವತ್ಥ ಮರದ ಬಗ್ಗೆ ಹೇಳಿದಂಥ ಕೃಷ್ಣ ಮುಂದುವರಿದು ಹೇಳ್ತಾನೆ, ದೇವರ್ಷೀಣಾಂಚ ನಾರದ ಅಂತ. ನಾರದ ಗಂಧರ್ವರಲ್ಲಿ ಒಬ್ಬ. ಆದರೆ ಭಗವಂತನ ವಿಶೇಷಣ ಸನ್ನಿಧಾನದ ಇರೋದ್ರಿಂದನೇ ಆತ ತುಂಬ ಎತ್ತರಕ್ಕೇರಿ ದೇವರ್ಷಿಯಾದ ಅಂತ ಹೇಳ್ತಾರೆ. ನಾರದ ಭಗವಂತನನ್ನು ಪಡೆದಿದ್ದು ಒಂದು ಮಹಾ ದೊಡ್ಡ ಸಾಧನೆಯಿಂದ. ಹಿಂದಿನ ಬ್ರಹ್ಮಕಲ್ಪದಲ್ಲಿ, ಈಗ ಶ್ವೇತವರಾಹ ಕಲ್ಪ ನಡೀತಾ ಇದೆ, ಹಿಂದೆ ಪದ್ಮಕಲ್ಪ ಅಂತಿತ್ತು. ಆ ಕಲ್ಪದಲ್ಲಿ ನಾರದ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ. ಆತನ ತಾಯಿ ಋಷಿಮುನಿಗಳ ಆಶ್ರಮದಲ್ಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ದ. ಸೊ ಪುಟ್ಟ ಮಗುವಾಗಿದ್ದಂಥ ಈತ ಋಷಿಗಳ ಅಧ್ಯಾತ್ಮಿಕ ಸಂಭಾಷಣೆ ಕೇಳ್ತಾ ಅದೇ ರೀತಿ ಬೆಳೆದ. ಈತ 5 ವರ್ಷ ಇದ್ದಾಗ ಆತನ ತಾಯಿ ಒಂದು ಹಾವು ಕಚ್ಚತ್ತೋಗ್ತಾಳೆ. ಸೊ ತಿಳಿದವರು ಹೇಳುವಂತೆ, ನಮಗೆ ಯಾರೂ ಇಲ್ಲದವರಿಗೇನು ದೇವರೇ ನಾಥ, ನಮಗೆ ದೇವರೇ ನಾಥ ಅಂತ ಗೊತ್ತು ಮಾಡಿಸಲು ಭಗವಂತ ನಮ್ಮನ್ನು ಮೊದಲು ಒಂದು ಅನಾಥನಾಗಿ ಮಾಡ್ತಾನೆ. ಹಾಗೆ ಅನಾಥನಾದಂಥ ಈತ ತನ್ನ 5ನೇ ವರ್ಷದಿಂದಲೇ ಋಷಿಗಳಿಂದ ತಿಳಿದಂಥ ಜ್ಞಾನದಿಂದ ಸಾಧನೆ ಆರಂಭಿಸ್ತಾನೆ. ಆದರೆ ಆತನಿಗೆ ಆ ಜನ್ಮದಲ್ಲಿ ಭಗವಂತನ ದರ್ಶನ ಆಗುವುದಿಲ್ಲ. ಆದರೆ ಆತ ಭಗವಂತನ ವಾಣಿಯನ್ನು ಕೇಳಿದ, ಈ ಜನ್ಮದಲ್ಲಿ ನನ್ನನ್ನು ಕಾಣುವಂಥ ಪ್ರಯತ್ನ ಮಾಡಬೇಡ, ನೀನು ಮುಂದಿನ ಕಲ್ಪದಲ್ಲಿ ಸದಾ ನನ್ನನ್ನು ಕಾಣ್ತಿ ಅಂತ ಹೇಳ್ತಾರೆ. ನಂತರ ಈತ ಈ ಬ್ರಹ್ಮಕಲ್ಪದಲ್ಲಿ ನಾರದರಾಗಿ ಹುಟ್ಟಿ ಭಗವಂತನ ಮಹಾ ಅನುಗ್ರಹಕ್ಕೆ ಪಾತ್ರರಾದರು. ನಾರದರು ನಮ್ಮ ಅಂತಃಪ್ರಜ್ಞೆಯ ಅಭಿಮಾನ ದೇವತೆ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಕಥೆಗಳಲ್ಲಿ ಕಾಣುವಂತೆ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಆಗಬೇಕಾದ್ರೆ ಅಲ್ಲಿ ನಾರದರು ಬಂದು ಹೇಳಿ ಹೋಗ್ತಿದ್ದರು. ಉದಾಹರಣೆಗೆ ವಾಲ್ಮೀಕಿಗೆ ರಾಮಾಯಣ ಬರೆಯುವಂತೆ ಹೇಳಿ ಹೋದವರು ನಾರದರವರೇ. ವೇದವ್ಯಾಸರಿಗೆ ಭಾಗವತ ಬರೆಯುವಂತೆ ಪ್ರಚೋದನೆ ಮಾಡಿದವರು ನಾರದರೇ. ಹಾಗಾಗಿ ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಈಗಿನ ಕಾಲದಲ್ಲಿ ನಾರದರು ಕರೆದರೆ ಯಾಕೆ ಬರುವುದಿಲ್ಲ? ತ್ರಿಲೋಕ ಸಂಚಾರಿಗಳು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ, ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಯಾಕೆ ಬರುವುದಿಲ್ಲ? ನಾವು ಕರೆದರೆ ಹೇಳ್ತಾರೆ, ನಾರದರನ್ನು ನಾವು ಕರೆದರೆ ಖಂಡಿತವಾಗೂ ಇವತ್ತಿಗೂ ಬರ್ತಾರೆ. ಆದರೆ ನಾರದರು ಅಂತಂದರೆ ನಮ್ಮ ಅಂತರಂಗದ ಧ್ವನಿ, ಅಂದರೆ ಇಂಟ್ಯೂಷನಲ್ ಫ್ಲ್ಯಾಶ್. ನಾವು ನಮ್ಮ ಆತ್ಮದ ಕರೆಗೆ ಕಿವಿ ಕೊಟ್ಟರೆ ಅಲ್ಲಿ ನಾರದರು ಮಾತಾಡ್ತಾರೆ. ನಾವು ನಮ್ಮ ಒಳಗಿನ ಸಂದೇಶವನ್ನು ಆಲಿಸಲು ಅಭ್ಯಾಸ ಮಾಡಿದರೆ ಆಗ ನಮ್ಮ ಆಜ್ಞಾಚಕ್ರವನ್ನು ತೆರೆದುಕೊಳ್ಳುತ್ತದೆ. ಅದರಿಂದ ಈ ರೀತಿ ಮಾಡು ಎನ್ನುವಂಥ ಒಂದು ಸಂದೇಶ, ಡಿವೈನ್ ಮೆಸೇಜ್ ನಮಗೆ ಬರುತ್ತೆ. ಇದೇ ಶರೀರನ ವಾಣಿಯಾಗಿ ಅಥವಾ ಅಂತಃವಾಣಿ
ಇದಕ್ಕಿಂತ ಕೆಲವರು ಆಕಾಶವಾಣಿ ಅಂತ ಕರೀತಿದ್ರು, ಅದನ್ನೇ ನಾರದರು ಅಂತ ಹೇಳ್ತಾರೆ. ಪ್ರತ್ಯಕ್ಷವಾಗಿ ಕಾಣದೇ ಇದ್ರೂ ಕೂಡ ಅವರನ್ನು ಕೇಳಬಹುದು. ನಾರದರಿಗೆ ಈ ಎಲ್ಲ ವಿಶಿಷ್ಟ ಶಕ್ತಿ ಭಗವಂತನ ವಿಶೇಷ ಸನ್ನಿಧಾನದಿಂದ ಬಂತು. ನಮಗೆ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಒಳಗೆ ನಮಗೆ ಇಂಟ್ಯೂಷನಲ್ ಒಂದು ಫ್ಲಾಶ್ ಬರುತ್ತೆ, ಈ ರೀತಿ ಮಾಡು, ಈ ರೀತಿ ಮಾಡಿ ಅನುಕೂಲ ಆಗತ್ತೆ ಅಂತ. ಅದನ್ನೇ ಹಿಂದಿನ ಕಾಲದಲ್ಲಿ ಕೆಲವಿನ ಘಟ್ಟಗಳಲ್ಲಿ ಆಕಾಶವಾಣಿ, ಶರೀರವಾಣಿ ಹೀಗೆ ಕರಿತಿದ್ರು. ಇನ್ನ ಹಿಂದೆ ಹೋದಾಗ ಋಷಿಮುನಿಗಳೆಲ್ಲ ಕೂಡ ಅಂತರಂಗದಲ್ಲಿ ಸಾಧನೆ ಮಾಡಿದ್ರು. ಅವರು ನಾರದರನ್ನ ಪ್ರತ್ಯಕ್ಷವಾಗಿ ನೋಡಿ ಮಾತಾಡಬಲ್ಲುವಂಥ ಶಕ್ತಿ ಕೂಡ ಇತ್ತು. ಆದರೆ ಅದನ್ನು ನಮಗೆ ಟಿ ವಿದಲ್ಲಾಗಲಿ ಸಿನಿಮಾದಲ್ಲಾಗಲಿ ಅಂತರಂಗದಲ್ಲಿ ಹಿಂಗೆ ಕಾಣಿದ್ರು ಅಂತ ಹೇಳ್ಕೊಳ್ಳೋದೆ ಒಂದು ನಾರದರ ಒಂದು ಕ್ಯಾರೆಕ್ಟರ್ನ ಇಟ್ಟು ಅವರು ಬಂದು ಹೋದಂತೆ ಎಲ್ಲ ಕಡೆ ವೀಸಾ ಪಾಸ್ಪೋರ್ಟ್ ಯಾವುದೂ ಇಲ್ಲದೆ ಬಂದು ಹೋಗುವಂತೆ ನಾವು ಕಾಣ್ತೇವೆ. ಯಾಕಂದರೆ ನಮಗೆ ಕಿಂಡರ್ ಗಾರ್ಡನ್ಲಿರೋರಿಗೆ ಅಷ್ಟು ಆ ಥರ ಹೇಳಿದ್ರೇ ಅರ್ಥ ಆಗ್ತದೆ. ಆದರೆ ಹಿಂದಿನ ಕಾಲ ಮುನಿಗಳು ಬಾಹ್ಯ ರೂಪವಾಗಿ ಅವರ ಚಿಂತನೆ ಎಲ್ಲ ಇರ್ತಿದ್ದಿಲ್ಲ, ಅಂತರಂಗದಲ್ಲೇ ಸಾಧನೆ ಇರ್ತಿತ್ತು. ಒಬ್ಬ ಋಷಿಯಿಂದ ಇನ್ನೊಬ್ಬ ಋಷಿ ಮಾತಾಡಿಕೊಳ್ಳಬೇಕಾದ್ರೆ ಅಂತರಂಗದಲ್ಲೇ ಅವರು ಮಾತಾಡಿಕೊಳ್ತಿದ್ರು. ಅದನ್ನು ನಮಗೆ ತೋರಿಸೋದಕ್ಕೆ ಒಂದು 2 ಕ್ಯಾರೆಕ್ಟರ್ಸ್ ನಮ್ಮ ಈ ಥರ ಹೋದಂಗೆ ಮಾತಾಡಿಕೊಂಡಂಗೆ ನಮಗೆ ತೋರಿಸುವಂಥ ಪ್ರಯತ್ನವನ್ನು ಕತೆಗಳು ಬರೆಯೋರಾಗಲಿ ಈ ಥರ ಮಾಡ್ತಿದ್ರು, ತಪ್ಪೇನೂ ಅಲ್ಲ. ನಾರದರ ನಂತರ ಗಂಧರ್ವರಲ್ಲಿ ತನ್ನ ವಿಶೇಷ ವಿಭೂತಿಯನ್ನು ಕೃಷ್ಣ ವಿವರಿಸ್ತಾನೆ. ಕೃಷ್ಣ ಹೇಳ್ತಾನೆ, ಗಂಧರ್ವರಲ್ಲಿ ನಾನು ಚಿತ್ರಕೇತುವಾಗಿದ್ದೇನೆ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಚಿತ್ರಕೇತು ದೇವಲೋಕದ ಪರಿಚಾರಿಕೆ ಮಾಡುವಂಥ ಉಪದೇವತಾ ಗಣಕ್ಕೆ ಸೇರಿದವನು. ಇವರನ್ನು ನಾವು ಅವಾಂತರ ದೇವತೆಗಳು ಅಂತ ಕರಿತೇವೆ. ಈ ಗಣದ ರಾಜ ಚಿತ್ರರಥ, ರಾಜ ಪ್ರತ್ಯಕ್ಷ ದೇವತಾ ಅಂತ ಕರೀತಾರೆ. ಅಂದರೆ ಭಗವಂತ ಚಿತ್ರರಥನಲ್ಲಿ ವಿಶೇಷ ವಿಭೂತಿಯಾಗಿ ಸನ್ನಿಹಿತನಾಗಿದ್ದ ಅಂತ ಹೇಳ್ತಾರೆ. ಇಲ್ಲಿ ಬಂದಿರುವಂಥ ಭಗವಂತನ ವಿಶೇಷ ನಾಮ ಚಿತ್ರರಥ. ವಿಚಿತ್ರವಾದಂಥ ರಥವುಳ್ಳ ಭಗವಂತ ಚಿತ್ರರಥ ಅಂತ ಹೇಳ್ತಾರೆ. ಭಗವಂತನ ವಾಹನ ಗರುಡ. ಇದು ಇತರ ಎಲ್ಲ ವಾಹನಗಳಿಗಿಂತ ಒಂದು ವಿಲಕ್ಷಣವಾಗಿರುವಂಥದ್ದು. ಇಲ್ಲಿ ಬಂದಿರುವಂಥ ಚಿತ್ರರಥ, ಈ ರಥದಲ್ಲಿ ಸಂಚರಿಸುವಂಥ ಭಗವಂತ ಚಿತ್ರರಥ ಅಂತ ಕರೀತಾರೆ. ನಂತರ ಕೃಷ್ಣ ಹೇಳ್ತಾನೆ, ಸಿದ್ಧಾನಾಂ ಕಪಿಲೋ ಮುನಿಹಿ ಅಂತ. ಇತಿಹಾಸದಲ್ಲಿ ನಮಗೆ ಇಬ್ಬರು ಕಪಿಲ ಮುನಿಗಳು ಬರ್ತಾರೆ. ಇವರಿಬ್ಬರೂ ಕೂಡ ಸಾಂಖ್ಯವನ್ನು ಹೇಳಿದವರೇ. ಆದರೆ ಒಬ್ಬ ಭಗವಂತನನ್ನ ನಂಬದವಂತ ಕಪಿಲ ಮುನಿ ಸಾಂಖ್ಯವನ್ನು ಕೊಟ್ಟವನಿದ್ದಾನೆ. ಆದ್ದರಿಂದ ಇಲ್ಲಿ ಬರುವಂತ ಕಪಿಲ ಮುನಿ ಕಪಿಲ ವಾಸುದೇವ. ಸಾಂಖ್ಯವನ್ನು ಮೂಲತಃ ಜಗತ್ತಿಗೆ ಕೊಟ್ಟ ಸಾಕ್ಷಾತ್ ಭಗವಂತನ ಅವತಾರ. ಸ್ವಯಂಭೂ ಮನುವಿನ ಮಗಳು ದೇವಹೂತಿ ಹಾಗೂ ಕರ್ದಮ ಪ್ರಜಾಪತಿಯ ದಾಂಪತ್ಯ ಫಲವಾಗಿ ಮೂಡಿಬಂದಂಥ ಭಗವಂತನ ಅವತಾರವೇ ಕಪಿಲ ಅವತಾರ. ವೇದವ್ಯಾಸರು ಕೂಡ ಕಪಿಲ ಹೇಳುವುದನ್ನೇ ನಮ್ಮ ಮುಂದೆ ಪ್ರಸ್ತುತ ಮಾಡ್ತಾರೆ. ಹೊಸದನ್ನ ಜಗತ್ತಿಗೆ ಕೊಟ್ಟಂತ ಭಗವಂತನ ಅವತಾರ ಕಪಿಲಾವತಾರ. ಇಲ್ಲಿ ಬಂದಿರುವಂತಹ ಭಗವಂತನ ವಿಭೂತಿ ನಾಮ ಕಪಿಲಹ, ಕಪಿಲ. ಇಡೀ ಜಗತ್ತನ್ನ ಪಾಲಿಸುವಂತ ಮತ್ತು ಲಯಗೊಳಿಸುವಂತ ಆನಂದ ಮೂರ್ತಿ ಭಗವಂತ ಕಪಿಲಹ. ಸದಾ ಆನಂದವನ್ನ ಪಾನ ಮಾಡುವಂತ ಅದ್ಭುತವಾದಂಥ ಸಾಂಖ್ಯದ ಮೂಲಕ, ಸಾಂಖ್ಯ ಅಂದ್ರೆ ತತ್ವ ಅಂತ ಅರ್ಥ, ಮತ್ತೆ ಅದು ಸಂಖ್ಯಾಶಾಸ್ತ್ರ ಅಂತ ಅಂದ್ಕೊಳ್ಬೇಡಿ, ತತ್ವ. ಆ ತತ್ವದ ಮೂಲಕ ವಿಶ್ವದ ರಹಸ್ಯವನ್ನು ತೆರೆದಿಟ್ಟಂತ ಭಗವಂತನ ಅವತಾರವೇ ಕಪಿಲಹ. ಋಷಿ, ಬ್ರಹ್ಮರ್ಷಿ, ದೇವರ್ಷಿ, ಮಹರ್ಷಿಗಳು ಹೀಗೆ ಬ್ರಹ್ಮ ತೇಜಸ್ಸು ಮತ್ತು ಅವರ ಮಾಡುವಂಥ ವೇದಾಧ್ಯಯನ, ತಪಸ್ಸು, ಯಜ್ಞ ಎಲ್ಲದರ ಬಗ್ಗೆ ಹೇಳಿದಂಥ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಕ್ಷಾತ್ರ ತೇಜಸ್ಸಿನ ಬಗ್ಗೆ ಹೇಳ್ತಾನೆ. ಉಚ್ಚೈ ಶ್ರವಸಂ ಅಶ್ವಾನಾಂ ವಿದ್ಯಮಾಂ ಅಮೃತ ಉದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂಚ ನರಾಧಿಪಂ ಅಂತ ಹೇಳ್ತಾರೆ. ಹಿಂದೆ ಸೇನೆಯಲ್ಲಿ ಮುಖ್ಯವಾಗಿ ಅಂಗವಾಗಿರುವಂಥ ಕುದುರೆ ಮತ್ತು ಆನೆಗಳನ್ನ
ರಾಜರು ಬಳಸ್ತಾ ಇದ್ರು. ಕೃಷ್ಣ ಈ ಶ್ಲೋಕದಲ್ಲಿ ಕುದುರೆ, ಆನೆ ಮತ್ತು ರಾಜರಲ್ಲಿ ತನ್ನ ವಿಶಿಷ್ಟವಾದಂಥ ವಿಭೂತಿಯನ್ನು ಹೇಳಿದ್ದಾನೆ. ಕೃಷ್ಣ ಹೇಳ್ತಾನೆ, ಸಮುದ್ರ ಮಥನದಲ್ಲಿ ಅಮೃತದ ಜೊತೆಗೆ ಹುಟ್ಟಿದಂಥ ಅಶ್ವ, ಅದನ್ನೇ ಉಚ್ಚೈಶ್ರವಸಃ ಅಂತ ಹೇಳ್ತಾರೆ. ಮತ್ತು ಹಿರಿಯಾದಂಥ ಆನೆ ಐರಾವತ, ಅದೆರಡನ್ನು ನಾನೇ ಅಂತ ತಿಳಿ ಅಂತ ಕೃಷ್ಣ ಹೇಳ್ತಾನೆ. ಈ ಎರಡು ಪ್ರಾಣಿಗಳು ಕೂಡ ಬಹಳ ವಿಶೇಷವಾದಂಥ ಪ್ರಾಣಿಗಳು. ಕುದುರೆ ಮತ್ತೆ ಆನೆ ಇದು ಸ್ವಾಮಿ ನಿಷ್ಠೆಗೆ ಹೆಸರಾದಂಥದ್ದು ಪ್ರಾಣಿಗಳು. ಇವು ತನ್ನನ್ನು ಪ್ರೀತಿಯಿಂದ ಸಾಕುವಂಥ ಯಜಮಾನನಿಗೆ ಎಂದೂ ಮೋಸ ಮಾಡೋದಿಲ್ಲ. ಇನ್ನು ನರರಲ್ಲಿ ಶ್ರೇಷ್ಠನಾದಂಥವನು ನರಾಧಿಪ. ಮನುಕುಲಕ್ಕೆ ನಾಯಕರಾಗಿ ನಿಂತು ಧರ್ಮನಿಷ್ಠರಾಗಿ ಜನಪಾಲನೆ ಮಾಡುವಂಥ ಮುಖಂಡರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರ್ತದೆ ಅಂತ ಹೇಳ್ತಾರೆ. ಹಿಂದೆ ರಾಜ್ಯಭಾರ ಮಾಡಿದಂಥ ಧರ್ಮರಾಜ, ಪರೀಕ್ಷಿತ ಇತ್ಯಾದಿ ರಾಜರನ್ನ ಇಲ್ಲಿ ನಾವು ನೆನಪು ಮಾಡಿಕೊಳ್ಬೋದು. ಇಲ್ಲಿ ಬಂದಿರುವಂಥ ಭಗವಂತನ ವಿಶೇಷ ನಾಮ, ವಿಭೂತಿ ನಾಮ ಉಚ್ಚೈ ಶ್ರವಸ್ಸು ಐರಾವತಃ ಮತ್ತು ನರಾಧಿಪ. ಶ್ರವಸ್ಸು ಅಂತಂದ್ರೆ ಕೀರ್ತಿ, ಜ್ಞಾನ, ಕರ್ಮ. ಹಬ್ಬಿರುವಂಥ ಕೀರ್ತಿ ಹೊಂದಿರುವಂಥ ಮಹಾಜ್ಞಾನಿಯಾದಂಥ ಭಗವಂತ ಈ ಸೃಷ್ಟಿ ಸ್ಥಿತಿ ಸಂಹಾರವೆಂಬ ಮಹಾಕರ್ಮವನ್ನ ಸದಾ ಮಾಡುತ್ತಿರುವಂಥ ಉಚ್ಚೈಶ್ರವಸ್ಸು. ಐರ ಅಂತಂದ್ರೆ ಭೂದೇವಿಯಲ್ಲಿ ಸನ್ನಿಹಿತಳಾಗಿರುವಂಥ ಲಕ್ಷ್ಮಿ. ಇಂತಹ ಲಕ್ಷ್ಮಿಗೆ ಪತಿಯಾಗಿರುವಂಥ ಭಗವಂತ ಐರಾವತಃ. ನರರಿಗೆ ಸರ್ವ ಜೀವಜಾತಕ್ಕೆ ಅಧಿಪತಿಯಾಗಿ ಅರಸನಲ್ಲಿ ಸನ್ನಿಹಿತನಾಗಿರುವಂಥ ಭಗವಂತ ನರಾಧಿಪ ಅಂತ ಹೇಳ್ತಾರೆ. ಮತ್ತೊಂದು ಶ್ಲೋಕವನ್ನು ನೋಡೋಣ. ಆಯುಧಾನಾಂ ಅಹಂ ವಜ್ರಂ ದೇನೂನಾಂ ಅಸ್ಮಿ ಕಾಮದುಕ್ ಪ್ರಜನಃ ಚ ಅಸ್ಮಿ ಕಂದರ್ಪ ಸರ್ವಾಣಾಂ ಅಸ್ಮಿ ವಾಸುಕಿ ಅಂತ ಹೇಳ್ತಾರೆ. ಆಯುಧಗಳಲ್ಲಿ ಸರ್ವಶ್ರೇಷ್ಠವಾದಂಥ ಆಯುಧ ಭಗವಂತ ಧರಿಸುವಂಥ ಸುದರ್ಶನ. ಭಗವಂತನ ಆಯುಧವನ್ನು ಬಿಟ್ಟರೆ ಮತ್ತೆ ಶ್ರೇಷ್ಠವಾದಂಥ ಆಯುಧ ಯಾವುದಕ್ಕೆ ಹೋಗುತ್ತೆ ಅಂತಂದ್ರೆ ಸೆಕೆಂಡ್ ಪ್ರಯಾರಿಟಿ ವಜ್ರಾಯುಧಕ್ಕೆ ಹೋಗ್ತದೆ. ಕೃಷ್ಣ ಹೇಳ್ತಾನೆ, ಆಯುಧಗಳಲ್ಲಿ ವಜ್ರಾಯುಧ ನಾನು ಅಂತ. ವಜ್ರಾಯುಧ ಇಂದ್ರನಾಯುಧ. ಇದಕ್ಕೆ ಮೂರು ಲೋಕವನ್ನು ನಿಯಂತ್ರಿಸುವಂತ ಶಕ್ತಿಯನ್ನ ಭಗವಂತ ಕೊಟ್ಟಿದ್ದಾನೆ. ನಮಗೆ ಗೊತ್ತಿದೆ ವೃತ್ರಾಸುರನ ಸಂಹಾರದ ಕತೆ. ಆ ವೃತ್ರಾಸುರನ ಸಂಹಾರ ಮಾಡೋದಕ್ಕೆ ಭಗವಂತನ ಆದೇಶದಂತೆ ದದೀಚಿ ಮುನಿಗಳ ಹತ್ರ ಹೋಗಿ ಅವರು ತನ್ನ ಪೂರ್ಣ ತಪಸ್ಸಿನ ಫಲವನ್ನು ಆವಾಹನೆ ಮಾಡಿ ನಿರ್ಮಾಣಗೊಂಡಂಥ ಆಯುಧವೇ ವಜ್ರಾಯುಧ. ಮಳೆ ಬಂದಾಗ ನಮಗೆ ಕಾಣುವಂಥ ಸಿಡಲು ಮಿಂಚನ್ನ ವಜ್ರಾಯುಧದ ಪ್ರತೀಕವಂತ ಹೇಳ್ತಾರೆ. ಈ ಆಯುಧದಲ್ಲಿ ಭಗವಂತ ವಜ್ರ ನಾಮಕನಾಗಿ ಸನ್ನಿಹಿತನಾಗಿದ್ದಾನೆ. ವಜ್ರನಾಥ್ ವರ್ಜನಾಥ್ ಇತಿ ವಜ್ರ ಅಂತ ಹೇಳ್ತಾರೆ. ಶತ್ರುಗಳನ್ನ ಸಮಸ್ತ ದೋಷವನ್ನ ವರ್ಜನೆ ಮಾಡುವ ಭಗವಂತ ವಜ್ರ. ಅಸ್ತ್ರದ ಬಗ್ಗೆ ಹೇಳಿದಂಥ ಕೃಷ್ಣ ಮುಂದೆ ವಿಶ್ವಾಮಿತ್ರನ ಸಮಸ್ತ ಅಸ್ತ್ರವನ್ನು ನಾಶನ ಮಾಡಿದಂಥ ವಸಿಷ್ಠ ಮುನಿಯ ಕಾಮದೇವಿನ ಬಗ್ಗೆ ಹೇಳ್ತಾನೆ. ಪ್ರಾಣಿಗಳಲ್ಲಿ ಶ್ರೇಷ್ಠವಾದಂಥ ಪ್ರಾಣಿ ದೇನುಹು ಅಂತ ಹೇಳ್ತಾರೆ. ನಮ್ಮ ಜೀವಮಾನ ಇಡೀ ಕೂಡ ನಮಗೆ ಹಾಲುಣಿಸಿ ಪೋಷಿಸುವಂಥ ಭಗವಂತನ ವಿಶೇಷ ವಿಭೂತಿ ಹಸು. ಈ ಕಾರಣಕ್ಕಾಗಿ ಕೃಷ್ಣ ಬಾಲಕನಾಗಿದ್ದಾಗೆ ಗೋಪೂಜೆಯನ್ನ ಚಾಲ್ತಿಗೆ ತಂದ. ಸೂರ್ಯ, ಅಗ್ನಿ, ನಂತರ ಗೋವಿನಲ್ಲಿ ತನ್ನ ವಿಶೇಷ ವಿಭೂತಿ ಇದೆ ಅಂತ ಕೃಷ್ಣ ಪ್ರತ್ಯಕ್ಷವಾಗಿ ಹೇಳಿದಂಥವ್ದು. ಹಸುವಿನ ಬಗ್ಗೆ ಹೇಳಿದ್ರೆ ಹಸುವಿನ ಮಲಮೂತ್ರ ಕೂಡ ತ್ಯಾಜ್ಯವಲ್ಲ. ಯಾವುದರಿಂದ ಕೂಡ ಗುಣವಾಗದಂಥ ಚರ್ಮರೋಗ ಗೋಮಯ ಮತ್ತು ಮೃತ್ತಿಕೆಯಿಂದ ಸ್ನಾನ ಮಾಡಿದರೆ ಈ ರೋಗ ಗುಣವಾಗುತ್ತೆ ಅಂತ ಹೇಳ್ತಾರೆ. ಮನೆ ಮುಂದೆ ಸಗಣಿಯಿಂದ ಸಾರಿಸೋದ್ರಿಂದ
ಅಲ್ಲಿ ಕ್ರಿಮಿ ಕೀಟ ಇವೆಲ್ಲ ದೂರ ಆಗ್ತದೆ ಅಂತ ಹೇಳ್ತಾರೆ. ಈಗ ಅನೇಕ ಉಪಯೋಗ ಇರುವಂಥ ಹಸುವಿನಿಂದ ಭಗವಂತ ಬಯಸಿದ್ದನ್ನು ಕೊಡುವಂಥ ಕಾಮದಕ್ಕೂ ನಾಮಕನಾಗಿ ಕಾಮಧೇನುವಿನಲ್ಲಿ ವಿಭೂತಿಯಾಗಿ ನಿಂತಿದ್ದಾನೆ ಭಗವಂತ. ಈ ಥರ ಹಸುವಿನಲ್ಲಿ ಭಗವಂತನ ವಿಶೇಷ ವಿಭೂತಿ ಇದೆ. ಈ ಕಾರಣಕ್ಕಾಗಿ ನಾವು ನಮ್ಮ ದೇಶದಲ್ಲಿ ಸನಾತನ ಧರ್ಮದಲ್ಲಿ ಹಸುವಿಗೆ ವಿಶಿಷ್ಟವಾದಂಥ ಸ್ಥಾನವನ್ನು ಕೊಟ್ಟಿದ್ದೇವೆ. ಇದರ ಬಗ್ಗೆ ನಮ್ಮಲ್ಲಿ ಬಹಳ ಇದೆ. ಎಲ್ಲ ಇವತ್ತಿನ ಎಲ್ಲಿ ಹೋದ್ರೂ ನಾವು ಗೋಪೂಜೆಯನ್ನು ಮಾಡ್ತೇವೆ. ಒಂದು ಮನೆ ಗೃಹ ಪ್ರವೇಶವನ್ನು ಮಾಡಬೇಕಾದ್ರೂ ಗೋಪೂಜೆಯನ್ನು ಮಾಡ್ತೇವೆ. ಯಾವುದಾದ್ರೂ ಒಂದು ಹೊಸ ಕಾರ್ಯವನ್ನು ಮಾಡಬೇಕಾದ್ರೂ ಮೊದಲ ಗೋಪೂಜೆ ಮಾಡ್ತಿದ್ರು ಹಿಂದೆ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಸಂಪತ್ತು ಅಂತಂದರೆ ಎಷ್ಟು ಗೋವುಗಳಿದೆ ಅವನು ಅಷ್ಟು ಸಂಪತ್ತಿರುವಂಥವರು ಮಹರ್ಷಿಗಳಾಗಲಿ. ಹಿಂದಿನ ಕಾಲ ಅದಕ್ಕೆ ಮಹರ್ಷಿಗಳಿಗೆ ಬಂಗಾರ ವಜ್ರಾಭರಣಗಳು ಯಾರು ಕೊಡ್ತಿದ್ದಿಲ್ಲ, ಹಸುಗಳನ್ನು ದಾನ ಮಾಡ್ತಿದ್ರು. ಇವತ್ತು ಬ್ರಾಹ್ಮಣರಿಗೆ ದಾನ ಮಾಡುವಂಥದ್ದು, ಇವತ್ತು ಹಸುಗಳು ಸಂಪತ್ತು ಇಲ್ಲ, ಇದ್ರೂ ಕೂಡ ನೋಡಿಕೊಳ್ಳಿಕ್ಕೆ ಯಾರೂ ರೆಡಿ ಇಲ್ಲ. ಹಾಗಾಗಿ ಎಲ್ಲರೂ ಸಿಟಿಗೆ ಬಂದಾಗಿದೆ. ನಾವೇನು ಮಾಡ್ತೇವೆ ಇವತ್ತು, ಅದರಾದ್ಮೇಲೆ ನೆಕ್ಸ್ಟ್ ವಿಶಿಷ್ಟವಾದದ್ದು ಬಂಗಾರ ಬೆಳ್ಳಿ ಕೊಡ್ತೇವೆ. ಇವತ್ತು ಬಂಗಾರ ಬೆಳ್ಳಿ ಕೂಡ ಒಂದು ಸಾಮಾನ್ಯ ಮನುಷ್ಯ ಕೊಂಡುಕೊಳ್ಳೋದಕ್ಕೆ ಆಕ್ಸೆಸಿಬಲ್ ಆಗಿಲ್ಲ. ನಾವು ದಿನ ದಿನ ನೋಡ್ತಾನೆ ಇದ್ದೇವೆ. ಹಾಗಾಗಿ ಅದಕ್ಕೆ ಪ್ರತ್ಯಾಮ್ನಾಯವಾಗಿ ಕರೆನ್ಸಿ ಕೊಡ್ತೇವೆ, ಕರೆನ್ಸಿ ನೋಟ್ ಕೊಡ್ತೇವೆ. ಇನ್ನು ನಾವು UPI ಮಾಡ್ತೇವೆ. ಇನ್ನು ವಿಶಿಷ್ಟವಾಗಿ ಬಟ್ಟೆಗಳನ್ನು, ಸೀರೆಗಳನ್ನು ಕೊಡ್ತೇವೆ. ಇದು ಕೊಡೋದ್ರಿಂದ ಏನಂದರೆ, ಹಿಂದಿನ ಕಾಲದಲ್ಲಿ ಬ್ರಾಹ್ಮಣ ಆರ್ಥಿಕವಾಗಿ ಸಪೋರ್ಟ್ ಇಲ್ಲದೆ, ಅಂದರೆ ತನ್ನ ಜೀವ ಅಂದರೆ ಸಪೋರ್ಟ್ ಅವನು ಸಂಪಾದನೆ ಮಾಡಿಕೋಬಲ್ಲ, ಆದರೆ ಇಡೀ ಜಗತ್ತನ್ನು ಒಂದು ಜ್ಞಾನ ಮಾರ್ಗದಲ್ಲಿ ನಡೆಸಬೇಕು ಅಂತ ಒಂದು ಕಮಿಟ್ಮೆಂಟ್ ತಗೊಂಡಿರ್ತಾನೆ. ಆದ ಕಾರಣ ಸಂಪಾದನೆಗೆ ಅವನು ಬೀಳೋದಿಲ್ಲ, ಪ್ರಯಾರಿಟಿ ಕೊಡೋದಿಲ್ಲ. ಯಾರನ್ನ ಕೊಟ್ಟರೆ ತಗೊಳ್ತಾನೆ, ಇಲ್ಲದ್ರೆ ಇಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಬಹಳಷ್ಟು ಜನರು ಬ್ರಾಹ್ಮಣರು ಬಡತನದಲ್ಲಿದ್ದರು. ಇವತ್ತು ನಾವು ಉದ್ಯೋಗಗಳು ಮಾಡ್ತೇವೆ, ಉದ್ಯೋಗಗಳು ಬೇಕಾದಷ್ಟು ಮಾಡ್ತೇವೆ. ಪಂಡಿತರು, ಪೌರೋಹಿತರು ಕೂಡ ಉದ್ಯೋಗವನ್ನು ಮಾಡ್ತಾರೆ. ಯಾವುದೋ ಒಂದು ಗುರುಕುಲದಲ್ಲಿ ಸೇರಿಕೊಂಡು ಸಂಬಳಕ್ಕಾಗಿ ಕೆಲಸ ಮಾಡೋದಾಗ್ಲಿ, ಕಾರ್ಯಕ್ರಮಗಳನ್ನು ಮಾಡಿಸೋದಾಗ್ಲಿ, ಇದೆಲ್ಲ ಇವತ್ತಿನ ದಿನ ಇದೆ. ಹಾಗಾಗಿ ಯಾರೂ ಬಡತನದಲ್ಲಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಬಡತನ ಇತ್ತು. ನೀವು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ನೋಡಿದ್ರೆ ಕೂಡ ಅವರ ಬಡತನದಲ್ಲಿ ನಾವು ನೋಡ್ಬೋದು. ಅವ್ರು ಹೇಳ್ತಿದ್ರು, ಸರಸ್ವತಿ ದೇವಿ ನನ್ನ ಯಾವ ಹಣವನ್ನು ತೆಗೆದುಕೊಂಡು ನನಗೇನು ಪಾಠ ಹೇಳ್ಕೊಳ್ಳಿಲ್ಲ, ನನಗೆ ಉಚಿತವಾಗೇ ಪಾಠ ಹೇಳಿದರು, ಆ ವ್ಯವಸ್ಥೆ ಮಾಡಿದ್ಲು. ಹಾಗಾಗಿ ಈ ಒಂದು ಪಾಠವನ್ನು ನಾನು ಹೇಗೆ ಮಾರಿಕೊಳ್ಳಲಿ, ನಾನು ಉಚಿತವಾಗಿ ಹೇಳ್ತೇನೆ, ಯಾರನ್ನ ಕೊಟ್ಟು ತಗೋತೇನೆ, ಈ ರೀತಿ ಹೇಳಿದವರು. ಹಾಗಾಗಿ ತುಂಬ ಬಡತನದಲ್ಲಿ ಒದ್ದಾಡ್ತು. ಆದರೆ ಹಿಂದಿನ ಕಾಲದಲ್ಲಿ ಬಡತನ ಇದ್ರೂ ಕೂಡ ಬ್ರಾಹ್ಮಣನಲ್ಲಿ ಹಸು ಎಂಬುದು ಇತ್ತು. ಹಸು ಇಲ್ಲ ಅಂತಂದ್ರೆ ದರಿದ್ರ ಇದ್ದಂಗೆ ಜೀವನ. ಆಗಿನ ಕಾಲದಲ್ಲಿ ಅದೇ ಎಲ್ಲರ ಮನೆಯಲ್ಲೂ ಹಸುವಿತ್ತು. ಎಷ್ಟು ಹಸುಗಳಿದ್ದರೆ ಅವನು ಅಷ್ಟು ಶ್ರೀಮಂತ. ಇವತ್ತು ಎಷ್ಟು ಬಂಗಾರ ಇದ್ರೆ, ಎಷ್ಟು ಬಿಲ್ಡಿಂಗ್ಸ್ ಇದ್ರೆ, ಎಷ್ಟು ಕಾರುಗಳಿದ್ರೆ ಎಷ್ಟು ಶ್ರೀಮಂತ ಅಂತ ನಾವು ಒಂದು ಪ್ರಮಾಣವನ್ನು ಇಟ್ಟುಕೊಂಡಿರ್ತೇವೆ. ಹಿಂದಿನ ಕಾಲ ಹಸುವನ್ನು ನೋಡ್ತಿದ್ರು. ಅದಕ್ಕೆ ನೋಡಿ, ನಿಮಗೆ ಆರ್ಷ ವಿವಾಹದಲ್ಲಿ ಹುಡುಗನಿಂದ 2 ಹಸುಗಳನ್ನು ಸ್ವೀಕಾರ ಮಾಡಿ ಮಗಳನ್ನು ಕೊಟ್ಟು ವಿವಾಹ ಮಾಡ್ತಿದ್ರು. ಇದು ಧರ್ಮ ವಿವಾಹ ಅಂತ ಹೇಳ್ತೇವೆ. ಹಸುವನ್ನು ತೆಗೆದುಕೊಳ್ಳೋದಂತಂದ್ರೆ ಏನಂತಂದ್ರೆ ಅವನು ದಾನ ಮಾಡ್ತಿದ್ದ. ಇವರು ತೆಗೆದುಕೊಳ್ಳೋದಂತಂದ್ರೆ ಒಂದು ಲಂಚ ಇದ್ದಂಗಲ್ಲ ಅವರಿಗೆ. ಯಾಕಂದ್ರೆ ಆಗಿನ ಕಾಲ ಕೂಡ ಬ್ರಾಹ್ಮಣ ಜೀವನವೇ ಅಲ್ಲ. ಅವರ ಪಾಪ ಬಡತನಕ್ಕೆ ಸಹಕಾರಿಯಾಗಿರ್ಲಿ ಅಂತೇಳಿ 2 ಹಸುಗಳನ್ನು ಕೊಟ್ಟು ತಗೊಳ್ತಿದ್ರು, ಕನ್ಯೆಯನ್ನು ಸ್ವೀಕಾರ ಮಾಡ್ತಿದ್ರು. ಅಂದ್ರೆ ಹಿಂದಿನ ಕಾಲದಲ್ಲಿ ಸಂಪತ್ತಿಗೆ ಮೂಲ ರೂಪ ಹಸುವೆ. ಏನೂ ಇಲ್ಲ ಅಂತ ಅಂದ್ಕೊಳ್ಳಿ, ಹಸುವಿನಿಂದ ಬರುವಂತ ಎಲ್ಲ ಪ್ರಾಡಕ್ಟ್ಸು ನಮ್ಗೆ ಅನುಕೂಲವಾಗಿ ಇರ್ತದೆ. ಆರೋಗ್ಯವಂತರನು ಅನಾರೋಗ್ಯ ಆದರೂ ಹಸುವಿನ ಪ್ರಾಡಕ್ಟ್ಸೇ ಬಳಸ್ತಿದ್ರು. ಆಯುರ್ವೇದದಲ್ಲಿ ಹಸುವಾದರೂ ಅದರಿಂದ ಬರುವಂತ ಪ್ರಾಡಕ್ಟ್ಸೇ ಬಳಸ್ತಿದ್ರು. ಯಜ್ಞ ಯಾಗಾದಿಗಳು ಮಾಡಬೇಕಾದ್ರೂ ಕೂಡ ಅದರಿಂದ ಹಾಲಿಂದ ಬಂದಂತ ಬೆಣ್ಣೆಯಿಂದ ಮಾಡಿದಂಥ ತುಪ್ಪದಿಂದಲೇ ಭಗವಂತನಿಗೆ ಆಹುತಿಯನ್ನು ಕೊಡ್ತಿದ್ರು. ಹಾಗಾಗಿ ವಿಶಿಷ್ಟವಾದಂಥ ಪ್ರಾಣಿ. ನಮಗೆ ಇವತ್ತಿನ ದಿನ ಈ ಎಚ್ಚರ ಇರಲ್ಲ ನಮಗೆ.
ನಮಗೆ ಗೋಪೂಜೆ ಅಂತಂದ್ರೆ ಏನು? ನಮಗೆ ಇವತ್ತು ಮನೆಗಳಲ್ಲಿ ಯಾರ ಮನೆಗೆ ಹೋದ್ರೂ ಗೋವುಗಳು ಕಾಣೋದಿಲ್ಲ. ಗೋಪೂಜೆ ಮಾಡಬೇಕಂತಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕಂದ್ರೆ ಇವತ್ತು ಹಳ್ಳಿಗಳು ಇಲ್ಲ. ಯಾಕಂದ್ರೆ ಸಿಟಿಯಲ್ಲಿರೋರಿಗೆ ಹಸುಗಳ ಆಕ್ಸಸ್ ಇಲ್ಲ. ಏನು ಮಾಡ್ತೇವೆ? ಗೋ ಸೇವೆ ಅಂತಂದ್ರೆ ಒಂದು ಯಾವುದೋ ಒಂದು ದೇವಸ್ಥಾನಕ್ಕೋ ಒಂದು ಮಠಕ್ಕೋ ಹೋಗ್ತೇವೆ. ಅವರು ಒಂದು 10x10 ರೂಮಲ್ಲಿ ಒಂದು 2 ಗೋವುಗಳನ್ನು ಕಟ್ಟಿರ್ತಾರೆ. ನಾವು ಹೋಗಿ ಅಲ್ಲಿ ಗೋ ಸೇವೆ ಅಂತಂದು ಮಾಡಬೇಕು. ನಾವು ಮನೆಯಿಂದ ತಗೊಂಡು ಹೋಗಿ ಅಲ್ಲಿ ಪೂಜೆ ಮಾಡಬಹುದು. ಇಲ್ಲ ನಾವು ಅಲ್ಲಿ ಮೆನು ಬೋರ್ಡ್ ಇರ್ತದೆ, ಗೋ ಸೇವೆ ಅಂತ ನಾವೇನಾದರೂ ಟಿಕೆಟ್ ತಗೊಂಡ್ರೆ ಅವರೇ ನಮ್ಮ ಹತ್ರ ಮಾಡಿಸ್ತಾರೆ. ಇವತ್ತು ನಮಗೆ ಗೊತ್ತಿರುವಂತ ಸಂಪ್ರದಾಯ ಇಷ್ಟೇ. ಮುಂದಿನ ನಮ್ಮ ಮಕ್ಕಳಿಗೆ ಇದೇ ಗೋಪೂಜೆ ಅಂತ ಅಂದುಕೊಳ್ಳುವಂತ ಸಂಪ್ರದಾಯ ಬರುತ್ತೆ. ಗೋಪೂಜೆ ಗೋಸೇವೆ ಇಷ್ಟೇ. ಇನ್ನು ಏನ್ ಮಾಡೋದಕ್ಕೆ ಏನಿದೆ? ಆದ್ರೆ ಎಲ್ಲಿ ಗೋವಿಗೆ ಬ್ರಾಹ್ಮಣ ಅಂತಂದ್ರೆ ಮತ್ತೆ ಜನಿವಾರ ಜುಟ್ಟು ಹಾಕಿಕೊಂಡು ಅಂತ ಅಂದುಕೊಳ್ಳಬೇಡಿ, ಜ್ಞಾನವುಳ್ಳವನು ಅಂತ ಅರ್ಥ. ಎಲ್ಲಿ ಜ್ಞಾನವುಳ್ಳವರು ನಾಶವಾಗ್ತದೋ, ಎಲ್ಲಿ ಗೋವುಗಳು ನಾಶವಾಗ್ತದೋ ಅಲ್ಲಿ ಕ್ಷಾಮ ಶುರುವಾಗತ್ತೆ, ಧರ್ಮ ಹಾಳಾಗತ್ತೆ ಅಂತಂಬುದು ನಮಗೆ ಅನೇಕ ಶಾಸ್ತ್ರಗಳಿಂದ ಬರ್ತಾ ಇರುವಂತ ಒಂದು ಉಲ್ಲೇಖ. ಇವತ್ತು ನಮಗೆ ಆರೋಗ್ಯ ಕೆಡ್ತಾ ಇರೋದು ಇದೇ ಕಾರಣ. ಆರೋಗ್ಯ ಕೆಡುತ್ತೆ, ಆಯುರ್ವೇದ ಇಲ್ಲ, ನಾವು ಮತ್ತೆ ಈ ಇಂಗ್ಲಿಷ್ ಮೆಡಿಸಿನ್ಸ್ಗೆ ಹೋಗ್ಬೇಕಾಗತ್ತೆ. ಅದೇ ರೀತಿ ಗೋಪೂಜೆ ಅಂತಂಬೋದು ಕೂಡ ನಾಮ ಮಾತ್ರವೇ ಆಗಿದೆ ಇವತ್ತಿನ ದಿನ. ಯಾಕಂದ್ರೆ ನಮಗೊಂದು ನೋಡಿ, ನಾವು ಮನೆಗೆ ಹಾಲು ಕುಡ್ತೇವೆ. ಹಾಲು ಕುಡಿಯೋ ಸಮಯದಲ್ಲಿ ಈ ಹಾಲು ಗೋವಿನಿಂದ ಬಂದಿದೆ ಅಂತಂಬೋ ಎಚ್ಚರ ನಮಗಿರಲ್ಲ. ಗೋಗಳು ಎಲ್ಲೋ ಒಂದು ಹಟ್ಟಿಯಲ್ಲಿ ಕಟ್ಟಿದ್ದು ತುಂಬಾ ನೋವನ್ನು ಅನುಭವಿಸ್ತಾ ಇದೆ ಅಂತಂಬೋದು ನಮ್ಮ ಮನೆಗಳಲ್ಲಿ, ಅಡಿಗೆ ಮನೆಗೆ ನಮಗೆ ಗೊತ್ತಿರಲ್ಲ. ಅದರ ಪ್ರಾಡಕ್ಟ್ಸ್ ಎಲ್ಲ ನಾವು ಬಳಸ್ತೇವೆ, ಅದಕ್ಕೆ ಶೋಷಣೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಿರೋದಿಲ್ಲ, ನಮ್ಮ ಹತ್ರ ಇರೋದೇ ಇಲ್ಲ. ಒಂದು ಲೌಕಿಕವಾಗಿ ನಾವು ನೋಡಿದ್ರೆ ಎಲ್ಲಿ ಸಪ್ಲೈ ಜಾಸ್ತಿ ಇರುತ್ತೋ, ಜನಗಳು ಬಳಸೋದು ಕಡಿಮೆ ಮಾಡ್ತಾರೋ, ಆಟೋಮೆಟಿಕ್ ಆಗಿ ಡಿಮ್ಯಾಂಡ್ ಇರೋದಿಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಬಂದದ್ದು 80% ಎಲ್ಲರೂ ಕೂಡ ಫಾರ್ಮರ್ಸ್ ಆಗಿದ್ರು. ಹಸು, ಅಗ್ರಿಕಲ್ಚರ್ ಇದೇ ಕೆಲಸ ಮಾಡ್ತಾರೆ 80%. ಹಾಗೆ ನೀವು ಅರ್ಥ ಮಾಡಿಕೊಳ್ಳಿ, ಎಷ್ಟು ಹಸುಗಳಿರಬೇಕು? ತುಂಬಾ ಜಾಸ್ತಿ ಹಸುಗಳಿರ್ತಿತ್ತು. ಅದೇ ಸೇಮ್ ಟೈಮ್ ಹಸುಗಳನ್ನ ಈ ಹಾಲಿಗೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ ಏನಿದೆ ಕನ್ಸ್ಯೂಮ್ ಮಾಡೋರು ತುಂಬಾ ಕಡಿಮೆ ಜನ ಇದ್ರು. ಯಾಕೆಂತಂದ್ರೆ ಯಾವಾಗೋ ಹಬ್ಬ ಹರಿದಿನಗಳಲ್ಲಿ ಬಿಟ್ಟರೆ ಸ್ವೀಟ್ಸ್ ಪ್ರಿಪೇರ್ ಮಾಡ್ತಿದ್ದಿಲ್ಲ, ಸ್ವೀಟ್ಸ್ ಶಾಪ್ ನಿಮಗೆ ಕಾಣ್ತಿದ್ದಿಲ್ಲ. ಯಾರ ಮನೆಗನ್ನ ನೀವು ಹೋದ್ರೆ ಕೂಡ ಮಜ್ಜಿಗೆಯನ್ನು ಕೊಡ್ತಿದ್ರು, ಹಾಲನ್ನು ಕೊಡ್ತಿದ್ದಿಲ್ಲ. ಆಯುರ್ವೇದದಲ್ಲಿ ಎಲ್ಲಿ ಕೂಡ ಹಾಲು ತುಂಬಾ ಆರೋಗ್ಯಕರ ಅಂತ ಎಲ್ಲಿ ಬರೆದಿಲ್ಲ. ಹಾಲನ್ನು ವರ್ಜ್ಯ ಅಂತ ಹೇಳ್ತದೆ. ಸ್ಪೆಷಲ್ ಕಂಡೀಷನ್ಸ್ ಅಲ್ಲಿ ಏನಾದ್ರೂ ಅನಾರೋಗ್ಯವಾದರೆ ಔಷಧ ರೂಪದಲ್ಲಿ ಹಾಲನ್ನು ಸ್ವೀಕಾರ ಮಾಡಬೇಕೇ ವಿನ ಡೈಲಿ ಪ್ರಾಡಕ್ಟ್ ಆಗಿ ಸ್ವೀಕಾರ ಮಾಡಬೇಕು ಅಂತ ಎಲ್ಲಿ ಹೇಳಿಲ್ಲ. ಅದು ಹೇಳಿದ್ರೆ ಇನ್ನ ಶರೀರದಲ್ಲಿ ಆಗುವಂತ ಪ್ರಕೋಪಗಳನ್ನ ಆಯುರ್ವೇದ ತುಂಬಾ ಹೇಳಿದೆ. ಸೊ ಹಾಗಾಗಿ ಹಿಂದಿನ ಕಾಲ ಸ್ವೀಟ್ ಶಾಪ್ಸ್ ಇದ್ದಿಲ್ಲ. ಹಬ್ಬ ಬಂದ್ರೇನೆ ಆವಾಗಿನ ಕಾಲದಲ್ಲಿ ಏನಾದರೂ ಸ್ವೀಟ್ಸ್ ಮಾಡ್ತಿದ್ರು. ಮನೆಯಲ್ಲಿದ್ದಂಥ ಹಾಲು, ತುಪ್ಪ, ಅದು ಹಾಲು ಕೂಡ ಡೈರೆಕ್ಟ್ ಬಳಸ್ತಿದ್ದಿಲ್ಲ. ತುಪ್ಪ ಆವಾಗಿನ ಕಾಲದಲ್ಲಿ ಏನು ಮನೆಯಲ್ಲೇ ಮಾಡಿಕೊಂಡದ್ದೇ ಪ್ರೊಡಕ್ಷನ್ ಇಂದಾನೇ ಅವರು ಪದಾರ್ಥಗಳನ್ನ ಮಾಡ್ತಿದ್ರು. ಆ ತುಪ್ಪದಿಂದಾನೇ ಯಜ್ಞವನ್ನು ಮಾಡ್ತಿದ್ರು. ಆಹಾರಕ್ಕೆ ಕೂಡ ತುಪ್ಪ ಹಾಕಿಕೊಳ್ಳೋದು ಕೇವಲ ಔಷಧ ರೂಪದಲ್ಲಿ ಹಾಕಿಕೊಡ್ತಿದ್ರು. ತುಪ್ಪದ ಪ್ರಯೋಜನ ಎರಡೇ: ಒಂದು, ಯಜ್ಞದಲ್ಲಿ ಬಳಸುವುದು; ಎರಡನೇದು, ಔಷಧ ರೂಪದಲ್ಲಿ ಸ್ವೀಕಾರ ಮಾಡೋದು ಮಾತ್ರವೇ ಸಾಮಾನ್ಯ ಜನದಲ್ಲಿ ಇದು ಇತ್ತು. ವಿಶೇಷವಾಗಿ ರಾಜರು ಅವರ ರಾಜಗಾಂಭೀರ್ಯಕ್ಕೋಸ್ಕರ ಆಹಾರದ ಲೈಫ್ ಸ್ಟೈಲ್, ಅವರ ವಿಶೇಷವಾದ ಪದಾರ್ಥಗಳು ತಿನ್ನಬೇಕು ಅಂತಂಬೋದು ವಿಚಾರದಲ್ಲಿ ಬಹಳ ಪದಾರ್ಥಗಳಲ್ಲಿ ತುಪ್ಪವನ್ನು ಬಳಸ್ತಿದ್ರು. ಅದರಿಂದ ಅವರಿಗೆ ಆರೋಗ್ಯ ಕೂಡ ಅಷ್ಟೇ ತೊಂದರೆ ಆಗ್ತಿತ್ತು. ರಾಜವೈದ್ಯರು ಅದಕ್ಕೆ ಔಷಧವನ್ನು ಕೊಡ್ತಿದ್ರು. ಸಾಮಾನ್ಯ ಜನಕ್ಕೆ ಈ ತರ ಇದ್ದಿಲ್ಲ. ತುಪ್ಪ ಅಂತಂಬೋದು ಕೇವಲ ಹೋಮಗಳಿಗೆ ಬಳಸೋದು ಅಥವಾ ಆರೋಗ್ಯ ಸಂಬಂಧವಾದಂತ ಆಯುರ್ವೇದದಲ್ಲಿ ಬಳಸು, ಇಷ್ಟೇ ಚಾಲ್ತಿಯಲ್ಲಿತ್ತು. ಎರಡನೇದು, ಹಾಲು ಬಳಕೆಯಲ್ಲ ಇದ್ದಿದ್ದಿಲ್ಲ, ಬರೀ ಆಯುರ್ವೇದ ಮಾತ್ರ ಬಳಸ್ತಿದ್ದ. ಗೋಮಯ, ಗೋಮೂತ್ರ ಪ್ರತಿಯೊಬ್ಬರ ಮನೆಯಲ್ಲೂ ಬಳಸ್ತಿದ್ರು. ಅದರಿಂದಾನೇ ಬಹಳಷ್ಟು ದಿನ ಕಾರ್ಯಗಳನ್ನ ಮಾಡ್ತಿದ್ರು. ಹೀಗೆ ಇತ್ತು.
ಇವತ್ತೇನಾಗಿದೆ, 20% ಮಾತ್ರವೇ ನಿಮಗೆ ಪ್ರೊಡಕ್ಷನ್ ಇರೋದು. ಹಾಲಿಗೆ ಸಂಬಂಧಪಟ್ಟ ಹಸುಗಳಿರೋದು ನಮ್ಮ ದೇಶದಲ್ಲಿ 20% ಮಾತ್ರವೇ. ಕನ್ಸ್ಯೂಮ್ ಮಾಡುವಂಥವ್ರು 80% ಜನ ಇದ್ದಾರೆ. ಇವತ್ತು ಹಾಲು ಬಳಕೆ ವಿಚಿತ್ರವಾಗಿ ವಿಶೇಷವಾಗಿ ಹೋಗಿದೆ. ಇವತ್ತು ಎಲ್ಲದಕ್ಕೂ ನಾವು ಹಾಲು ಬಳಸ್ತೇವೆ. ಕುಡಿಯೋದ್ರಿಂದ ಡಾಕ್ಟರ್ಸು ನೀವು ಹಾಲನ್ನೇ ಕುಡಿರಿ, ಸಣ್ಣ ಮಕ್ಕಳಿಗೆ ಹಾಲನ್ನೇ ಕುಡಿರಿ ಅಂತ ಚಾಲ್ತಿಗೆ ತರ್ತಾರೆ. ಆಮೇಲೆ ತುಪ್ಪ, ಬೆಣ್ಣೆ, ವಿಶೇಷವಾದಂಥ ಪ್ರತಿದಿನ ಆಹಾರ ಪದಾರ್ಥಗಳನ್ನ ಬಳಸ್ತೇವೆ. ಸ್ವೀಟ್ಸಲ್ಲಂತೂ ಇದರ ಸ್ಥಾನ ಹೇಳಬೇಕಾದದ್ದೇ ಇಲ್ಲ. ಪ್ರತಿಯೊಬ್ಬರು ಸ್ವೀಟ್ಸಲ್ಲಿ ಬಳಸ್ತಾರೆ. ಇನ್ನು ಕಾಫಿ, ಟೀ ಅವು ಕುಡಿಯೋದ, ಕನ್ಸ್ಯೂಮ್ ಮಾಡೋದು ನಿತ್ಯ ಕೃತ್ಯ ಆಗ್ಬಿಟ್ರೆ. ಅಂದರೆ ಬಳಸೋದು ತುಂಬ ಜಾಸ್ತಿ, ಪ್ರೊಡಕ್ಷನ್ ತುಂಬ ಕಡಿಮೆ. ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಎಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಅಲ್ಲಿ ಮೊದಲು ಹಸುವಿನ ಶೋಷಣೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಹಸುವಿನ ಮೇಲೆ ಬರ್ಡನ್ ಬಿಡ್ತಾರೆ. ಯಾಕಂದ್ರೆ ಅವನು ಏನು ಮಾಡ್ತಾನೆ, ಜಾಸ್ತಿ ಹಾಲು ಕೊಡಬೇಕು ಅಂತ ಹೇಳ್ತಾನೆ. ಯಾಕಂದ್ರೆ ಜಾಸ್ತಿ ಹಾಲು ಕೊಟ್ಟರೆ ನನಗೆ ಜಾಸ್ತಿ ಹಣ ಬರುತ್ತೆ. ಹಾಗಾಗಿ ಅದನ್ನು ಯಾರು ಸಂರಕ್ಷಣೆ ಮಾಡ್ತಾನೋ ಅವನಲ್ಲಿ ಕೂಡ ಒಂದು ಹಣದ ದುರ್ಬುದ್ಧಿ ಒಂದು ಬಂದ್ಬಿಡ್ತದೆ. ಹಾಗಾಗಿ ಅವನನ್ನು ಶೋಷಣೆ ಮಾಡ್ತಾನೆ. ವರ್ಷಕ್ಕೆ ಒಂದು ಸಲ ಗರ್ಭಧಾರಣೆ ಮಾಡಬೇಕಾದಂಥ ಹಸುವಿಗೆ 6 ತಿಂಗಳಿಗೊಂದ್ಸಲ ಗರ್ಭಧಾರಣೆ ಮಾಡುವಂಗೆ ಮಾಡ್ತಾರೆ. ನೋಡಿ ಎಷ್ಟು ಶೋಷಣೆ. ನಾವು ಅಂದ್ಕೊಳ್ತೇವೆ ಎಲ್ಲೋ ಕಬೇಳಗಳಲ್ಲಿ ಈ ಹಸುಗಳನ್ನ ಎಲ್ಲ ಕರೆಸಿ ಅದನ್ನು ಕೊಂದು ಅದನ್ನು ಗೋಹತ್ಯೆ ಮಾಡಿ ನಮ್ಮ ಸನಾತನ ಧರ್ಮವನ್ನು ಹಾಳು ಮಾಡ್ತಿದ್ದಾರೆ ಅಂತ ನಾವು ಹೇಳ್ತಿದ್ದೇವೆ. ಅವರು ಒಂದೇ ದಿನ ಕೊಂದು ಬಿಡ್ತಾರೆ, ಒಂದೇ ಸಲಕ್ಕೆ ಸತ್ತು ಹೋಗ್ತದೆ. ಜೀವ ಹೊರಗೆ ಬಂದು ವಿಮುಕ್ತಿಯನ್ನು ಪಡಿತದೆ. ಆದರೆ 6 ತಿಂಗಳಿಗೆ ಒಂದ್ಸಲ ಗರ್ಭಧಾರಣೆ ಮಾಡಿ ಅದನ್ನು ಶೋಷಣೆ ಮಾಡ್ತಾ ಇದ್ರೆ ದಿನನಿತ್ಯವೂ ಅದನ್ನು ಕೊಲ್ತಾ ಇದ್ದೇವೆ ನಾವು. ಇದು ಇನ್ನೂ ಘೋರ. ನಮಗೆ ಇದು ಹಾಲು ಕುಡಿಯುವಾಗಲಿ, ಸ್ವೀಟ್ ತಿನ್ನುವಾಗಲಿ, ತುಪ್ಪ ತಿನ್ನುವಾಗಲಿ ನಮಗೆ ಈ ಎಚ್ಚರ ಇರಲ್ಲ. ಯಾಕಂದ್ರೆ ನಾವು ನೋಡ್ತಿಲ್ವಲ್ಲ, ನಾವು ಕೊಂಡ್ಕೊಳ್ತಾ ಇದ್ದೀವಿ ಅಷ್ಟೇ. ಯಾರೋ ಅವ್ರು ಮಾಡ್ತಿದ್ದಾರೆ, ನಮಗೇನು ಸಂಬಂಧ? ನಾವು ಜಸ್ಟ್ ಕೊಂಡ್ಕೊಳ್ಳೋರಷ್ಟು. ವಿ ಆರ್ ಕನ್ಸ್ಯೂಮರ್ಸ್. ಈ ರೀತಿ ಬೆನ್ನು ತಟ್ಟಿಕೊಳ್ತೇವೆ ನಾವು. ಸೊ ಹೇಗೆ 6 ತಿಂಗಳಿಗೆ ಒಂದ್ಸಲ ಗರ್ಭಧಾರಣೆ ಮಾಡ್ತಾರೆ. ಇನ್ನೊಂದು ಏನಂದ್ರೆ ಅಪಾಯ ನಮಗೂ ಉಂಟು. ಯಾಕೆಂದ್ರೆ ಹಾರ್ಮೋನ್ಸ್ ಜಾಸ್ತಿ ಅದಕ್ಕೆ ಇಂಜೆಕ್ಟ್ ಮಾಡಿ ಆರ್ಟಿಫಿಷಿಯಲ್ ಆಗಿ ಗರ್ಭಧಾರಣೆ ಮಾಡಿದರೆ ಅದು ಕೊಡುವಂತ ಆಹಾರ ಕೂಡ ಅದೇ ತರ ಇರ್ತದೆ, ಹಾಲು ಕೂಡ ಅದೇ ತರ ಅಡಲ್ಟ್ರೇಟ್ ಆಗ್ತದೆ. ಹೊಟ್ಟೆಯೊಳಗೆ ಸ್ವಲ್ಪ ಚೇಂಜ್ ಆಗ್ತದೆ. ಅದರಲ್ಲಿ ಸಹಜವಾದಂತಹ ಗುಣಗಳು ಯಾವುದೂ ಹಾಲಿನಲ್ಲಿ ಇರಲ್ಲ. ಹೊರಗೆ ಬಂದ ಮೇಲೆ ನಾವು ಮತ್ತೆ ಅಡಿಷನಲ್ ಆಗಿ ಅಡಲ್ಟ್ರೇಷನ್ ಮಾಡ್ತೇವೆ. ಹಸುವಿನಿಂದ ಬರೋದೇ ಅಡಲ್ಟ್ರೇಟೆಡ್ ಮಿಲ್ಕ್. ಹೊರಗೆ ಬಂದ ಮೇಲೆ ಮತ್ತೆ ನಾವು ಅಡಲ್ಟ್ರೇಷನ್ ಮಾಡ್ತೇವೆ. ಹಾಗಾಗಿ ನೋಡಿ, ಹಾಲು ಕನ್ಸ್ಯೂಮ್ ಮಾಡೋದ್ರಿಂದನೇ ನಂಬರ್ ಆಫ್ ಡಿಸೀಸ್, ರೋಗಗಳು ಬರ್ತಾ ಇದೆ. ಡಾಕ್ಟರ್ಸ್ ಏನ್ ಹೇಳ್ತಾರೆ, ಹಾಲು ಕುಡೀರಿ ಅಂತ ಹೇಳ್ತಾರೆ. ಹಾಲು ಕುಡಿದ್ರೇನೆ ಏನಾಗುತ್ತೆ, ಪೇಷಂಟ್ ಆಗ್ತೇವೆ. ಯಾಕಂದ್ರೆ ಡಾಕ್ಟರ್ಸ್ ಟಾರ್ಗೆಟ್ ಏನು, ಎಲ್ಲರೂ ಸುಭಿಕ್ಷವಾಗಿ ಆರೋಗ್ಯವಂತರಾಗಿರುವಂಥ ಸಮಾಜ ನಾವು ನೋಡಬೇಕು ಅಂತ ಕೊಡ್ತಾ ಇದ್ದೀವಿ ಅಂತಂದ್ರೆ MBBS ಯಾರಾದರೂ ಓದ್ತಾರ? MBBS ಡಿಮ್ಯಾಂಡ್ ಇದೆಯಾ? ಡಾಕ್ಟರ್ಸ್ ಹೇಗೆ ಜೀವನ ಮಾಡಬೇಕು? ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ರೋಗಿ ಅಂತ ಅಂಬೋನು ಇದ್ರೇನೆ ಡಾಕ್ಟರ್ಸ್ ಅಂಬೋದು ಜೀವನ ಮಾಡ್ಲಿಕ್ಕೆ ಆಗ್ತದೆ. ಅವ್ರಿಗೂ ತುಂಬಾ ಡಿಮ್ಯಾಂಡ್ ಆಗ್ತದೆ. ಗೊತ್ತು ನೋಡಿ, ನಮ್ಮ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತದೆ 1000 ಜನಕ್ಕೆ ಒಬ್ಬ ಡಾಕ್ಟರ್ ಇದ್ದಾನೆ ಅಂದ್ರೆ ಎಷ್ಟು ಡಿಮ್ಯಾಂಡ್ ಇದೆ. ಯಾರೋ ರೋಗಿಗಳೇ ಇಲ್ಲ ಅಂತಂದ್ರೆ ಏನಾಗ್ತದೆ? ಅದೇ ತರ ಒಂದು ಆಪಲ್ ತಿನ್ನಿ ಅಂತ ಹೇಳ್ತಾರೆ. ಆಪಲ್ ತಿನ್ನಿ, ನೀವು ಡಾಕ್ಟರ್ ಬರೋದು ಕಡಿಮೆ ಆಗುತ್ತೆ ಸ್ಟೇಟ್ಮೆಂಟ್. ಆಪಲ್ ತಿಂದ ಮೇಲೆ ಬರೋದು ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ಆಪಲ್ ಡಿಮ್ಯಾಂಡ್ ಆಗ್ತದೆ. ಎಲ್ಲೋ ಕಾಶ್ಮೀರದಿಂದ ಬಂದ ಆಪಲ್ ನಮ್ಮ ಬೆಂಗಳೂರಲ್ಲಿ ಸಿಗತ್ತೆ. ಅಷ್ಟು ದಿನ ಅದು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಡಿಮ್ಯಾಂಡು, ಮತ್ತೆ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಹಾಕಿ ಅದು ನಮ್ಮ ಮನೆಯ ಮುಂದೆವರೆಗೂ ಬರಬೇಕಾದ್ರೆ ಎಷ್ಟು ದಿನ ಹಿಡಿಯುತ್ತೆ? ಅಷ್ಟು ದಿನ ಒಂದು ಹಣ್ಣು ಇರ್ತಾ ಇದೆ ಅಂತಂದ್ರೆ ಅದು ಹೇಗೆ ಇರ್ಲಿಕ್ಕೆ ಸಾಧ್ಯ? ಯಾವುದೇ ರೀತಿ ಕೆಮಿಕಲ್ ಅಡಲ್ಟ್ರೇಷನ್ ಆಗದೆ ಸಂರಕ್ಷಣೆ ಇದು ಕಾರ್ಬೈಡ್ ಅಂತ ಪದಾರ್ಥಗಳನ್ನು, ಕೆಮಿಕಲ್ಸ್ ಅನ್ನು ಬಳಸಿ ಅದನ್ನು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡದೆ ಅದು ಅಷ್ಟು ನ್ಯಾಚುರಲ್ ಆಗಿರುತ್ತೆ ಅಂತ ನಾವು ಹೇಗೆ ಅಂದ್ಕೊಡ್ತೇವೆ. ಅದರಿಂದನೂ ರೋಗ ಬರುತ್ತೆ. ರೋಗ ಬಂದ ಮೇಲೆ ಆಪಲ್ ತಿಂದಿದ್ದೇವೆ ಆದ್ರೂ ಸಾಕಷ್ಟು ತಿಂದಿಲ್ಲ ಅಂತ ಕಾರಣ ಮತ್ತೆ ಡಾಕ್ಟರ್ ಹೋಗ್ತೇವೆ ನಾವು. ಇದು ನಡೀತಾ ಇರುವಂಥದ್ದು. ಸೊ ಇಲ್ಲಿ ಹಸುವಿನ ಶೋಷಣೆಯೂ ಆಗ್ತಾ ಇದೆ, ನಮ್ಮ ಅನಾರೋಗ್ಯವೂ ಆಗ್ತಾ ಇದೆ. ಸೊ ನಮಗೆ ಇವತ್ತಿನ ದಿನ ಗೋವುಗಳನ್ನು ಮನೆ ಹತ್ತಿರ ಕಟ್ಟಿಕೊಂಡು ದಿನಾಗೂ ಅದಕ್ಕೆ ಸೇವೆ ಮಾಡಿ ಹುಲ್ಲು ತಂದು ಹಾಕಿ ಕೊಳ್ಳುವಂಥ ಸಾಮರ್ಥ್ಯ ನಮಗೆ ಯಾರಿಗೂ ಇಲ್ಲ, ನಮಗೆ ಬರೋದೂ ಇಲ್ಲ. ನಾವು ಸಾಧ್ಯವಾದಷ್ಟು ಮಾಡುವುದಂತ ಗೋ ಸೇವೆ ಏನು ಅಂತಂದ್ರೆ ಒಂದೇ ಮಾಡಬಹುದು, ಆದಷ್ಟು ಮಿಲ್ಕ್ ಪ್ರಾಡಕ್ಟ್ಸ್ ಕನ್ಸ್ಯೂಮ್ ಮಾಡೋದು ಕಡಿಮೆ ಮಾಡಿ.
ಇದು ಆಯುರ್ವೇದ ನಿಮಗೆ ಬಲವನ್ನು ಕೊಡ್ತದೆ. ಆಯುರ್ವೇದದಲ್ಲೇ ಹೇಳಿದೆ, ಸ್ಪೆಷಲ್ ಕಂಡೀಷನ್ಸ್ ಅಲ್ಲಿ ಬಿಟ್ಟರೆ, ಆರೋಗ್ಯಕ್ಕೆ ತೊಂದರೆ ಆದಾಗ ಆವಾಗ ಕನ್ಸ್ಯೂಮ್ ಮಾಡಿ, ಔಷಧವಾಗಿ ರೂಪದಲ್ಲಿ ಕನ್ಸ್ಯೂಮ್ ಮಾಡಿ. ಅದೇ ಸ್ಪೆಷಲ್ ಕಂಡೀಷನ್ಸ್, ತುಪ್ಪ ಕೂಡ ಬಳಸಿ. ಜಾಸ್ತಿ ತುಪ್ಪವನ್ನು ಬಳಸಿದರೆ, ಆಯುರ್ವೇದದಲ್ಲಿ ಎಷ್ಟು ಪ್ರಮಾಣ ಹೇಳಿದೆಯೋ ಅಷ್ಟನ್ನೇ ಬಳಸಬೇಕು. ತುಪ್ಪ ತುಂಬಾ ಒಳ್ಳೇದು ಅಂತೇಳಿ ಪ್ರತಿತಕ್ಕೂ ತುಪ್ಪ ಹಾಕಿಕೊಂಡು ಹೋದರೆ ಏನಾಗುತ್ತೆ? ಆರೋಗ್ಯವೂ ಹಾಳಾಗತ್ತೆ, ಹಸುವಿನ ಆರೋಗ್ಯವೂ ಹಾಳಾಗತ್ತೆ. ಯಾಕಂದ್ರೆ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ಡಿಮ್ಯಾಂಡ್ಗೆ ತಕ್ಕಂತೆ ಹಸುಗಳನ್ನ ಶೋಷಣೆ ಮಾಡೋರು ಕೂಡ ಜಾಸ್ತಿ ಇರ್ತಾರೆ. ಕನ್ಸ್ಯೂಮ್ ಮಾಡೋರು ಕಡಿಮೆ ಆದ್ರೆ ಅಂದ್ಕೊಳ್ಳಿ, ಹಸು ಮೇಲೆ ಪ್ರೆಷರ್ ಬೀಳೋದಿಲ್ಲ. ನಾವು ಮಾಡುವಂಥದ್ದಷ್ಟೇ. ನಾವು ಒಬ್ಬರು ಮಾಡ್ರೆ ಏನಾಗ್ತದ್ರಿ? ನಾವು ಒಬ್ಬ ನಿಲ್ಸಿದ್ರೆ ಇದೆಲ್ಲ ಸರಿ ಹೋಗುತ್ತಾ? ಅಟ್ಲೀಸ್ಟ್ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ. ಎರಡನೇದು, ಭಗವಂತ ಗೊತ್ತಿಲ್ವಾ ನಮ್ಮ ಕಾಂಟ್ರಿಬ್ಯೂಷನ್ ಏನಿಲ್ಲ, ಆದ ಕಾರಣ ಮುಂದಿನ ಜನ್ಮದಲ್ಲಿ ನಮ್ಗೆ ಅನುಕೂಲವಾದಂಥ ಒಳ್ಳೆ ವಾತಾವರಣದಲ್ಲಿ ನಮ್ಮನ್ನು ಹುಟ್ಟಿಸ್ಬೋದು. ಇಲ್ಲದ್ರೆ ಎಲ್ಲರ ಥರನೇ ನಾವು. ಹಾಗಾಗಿ ಹಸುವಿನ ನಿಜವಾದ ಗೋಸೇವೆ ಅಂತಂದ್ರೆ ಏನಂತಂದ್ರೆ, ಅವಶ್ಯಕತೆ ಇದ್ರೆ ಮಾತ್ರವೇ ಹಾಲು, ತುಪ್ಪ ಇವುಗಳನ್ನು ಬಳಸಿ. ಇಲ್ಲದಿದ್ದರೆ ಅದನ್ನು ಬಳಸಲಿಕ್ಕೆ ಹೋಗಬೇಡಿ. ಇವತ್ತು ಈ ಸಿಟಿಯಲ್ಲಿದ್ದಾಗ ನಮಗೆ ಈ ಬೆರಣಿ, ಹಸುವಿನ ಗೋಮಯದಿಂದ ಮಾಡುವಂಥ ಬೆರಣಿಗಳಿಗೂ ಡಿಮ್ಯಾಂಡ್ ಆಗಿ ನಿಮಗೆ ಆನ್ಲೈನಲ್ಲಿ ಸಿಗ್ತಾ ಇದೆ ಬೆರಣಿಗಳು. ಸೊ ಹೀಗೆ ನಮಗೆ ಡಿಮ್ಯಾಂಡ್, ನಮಗೆ ಅವಶ್ಯಕತೆ ಎಷ್ಟಿದೆ, ಆರೋಗ್ಯ ಎಷ್ಟು ಬೇಕು ಅಷ್ಟನ್ನೇ ನೀವು ಕನ್ಸ್ಯೂಮ್ ಮಾಡಬೇಕು. ಒಂದು ನಿಮಿಷ. ಒಂದು ನಿಮಿಷ ಕಟ್ ಆಗಿದೆ, ಒಂದು ನಿಮಿಷ ರೀಕನೆಕ್ಟ್ ಆಗ್ತೇನೆ. ಆ ರೀತಿ ಗೋಸೇವೆಯನ್ನು ನಾವು ಮಾಡಬೇಕಾದ್ರೆ ಸಾಧ್ಯವಾದಷ್ಟು ನಿಧಾನಕ್ಕೆ ಒಂದೇ ಸಲ ಮಾಡೋದು ಬೇಡ. ಯಾಕಂದ್ರೆ ನಮ್ಮಲ್ಲೂ ಹಲವಾರು ವರ್ಷಗಳಿಂದ ನಮಗೂ ಇದು ಗೊತ್ತಿಲ್ಲದೆ ಅಭ್ಯಾಸ ಆಗಿ ಹೋಗಿದೆ. ಆಯುರ್ವೇದ ಪ್ರಕಾರ, ಶಾಸ್ತ್ರದ ಪ್ರಕಾರವೂ ಹೇಳಬೇಕಾದ್ರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಹಾಲನ್ನು ಕನ್ಸ್ಯೂಮ್ ಮಾಡಿ. ಈ ಅನವಶ್ಯಕವಾದ ಕನ್ಸ್ಯೂಮ್ ಮಾಡೋದ್ರಿಂದ ಸಮಾಜದಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡಿಂದ ಹಸುಗಳನ್ನು ಶೋಷಣೆ ಮಾಡೋದು ಜಾಸ್ತಿ ಆಗುತ್ತೆ. ಮತ್ತೆ ಹಸುಗಳನ್ನು ನಾವು ಡೈರೆಕ್ಟಾಗಿ ಹೋಗಿ ಎಲ್ಲೋ ಒಂದು ಕಡೆ ಗೋಶಾಲೆಗೆ ಹೋಗಿ ಒಂದು ಹಸುವನ್ನು ಕೊಡಿಸಿ, ಆ ಗೊಗ್ರಾಸವನ್ನು ಕೊಡಿಸಿ, ಆ ಥರ ಸೇವೆ ಯಾರು ಮಾಡೋದು ಬೇಕಿಲ್ಲ. ನೀವು ಇದನ್ನು ಮಾಡಿದರೆ ಆಟೋಮೆಟಿಕ್ ಆಗಿ ಅದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗ್ತದೆ. ಡಿಮ್ಯಾಂಡ್ ಯಾವಾಗ ಕಡಿಮೆ ಆಗ್ತದೋ ಸಹಜವಾಗಿ ಅದನ್ನು ರಕ್ಷಣೆ ಮಾಡಲ್ಪಡಿಸ್ತದೆ. ಇದು ಭಗವಂತನ, ಅದು ನ್ಯಾಚುರಲ್, ಸಹಜವಾಗಿ ಪ್ರಕೃತಿಯಲ್ಲಿ ಆ ರೀತಿ ಮಾಡಿರ್ತಾನೆ. ನಾವು ಒಂದು ಮಾಡೋದ್ರಿಂದ ಅದು ಇನ್ನೊಂದು ಕಡೆ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಈ ರೀತಿ ಪ್ರಕೃತಿಗೆ ಅನುಗುಣವಾಗಿ ನಾವು ನಡ್ಕೊಂಡಾಗ ಅದರ ಆನಂದ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಹೇಳಬಹುದು. ಹೀಗೆ ಭಗವಂತ ಕಾಮಧೇನು ಬಗ್ಗೆ ಹೇಳಿದ ನಂತರ ಈ ಪ್ರಪಂಚದಲ್ಲಿರುವಂಥ ಜೀವಿಗಳಲ್ಲಿ ಗಂಡು ಹೆಣ್ಣಿನ ನಡುವೆ ಹುಟ್ಟಿನ ಒಂದು ಸೆಳೆತ, ಒಂದು ಸೆಕ್ಷುವಲ್ ಡಿಸೈರ್ ಅಂತ ಅಂದ್ಕೊಳ್ಳಿ. ಅದು ಬರಬೇಕಾದ್ರೆ, ಅದರಿಂದ ಸಂತಾನ ಆಗಬೇಕಾದ್ರೆ ಅದಕ್ಕೆ ಮುಖ್ಯವಾದಂಥ ದೇವತೆ ಯಾರಂತಂದ್ರೆ ಕಾಮದೇವ. ಇವರನ್ನೇ ಮನ್ಮಥ ಅಂತ ಕೂಡ ಕರೀತಾರೆ. ಈ ಕಾಮದೇವ ಅಂದ್ರೆ ಕಂದರ್ಪ, ಇವನಲ್ಲಿ ಭಗವಂತನ ವಿಶಿಷ್ಟವಾದಂಥ ಶಕ್ತಿ ಅಡಗಿದೆ. ಸೃಷ್ಟಿಯಲ್ಲಿ ಸಂತಾನ ಕ್ರಿಯೆ ನಡೆಯುವುದಕ್ಕೋಸ್ಕರ ಅದಮ್ಯ ಬಯಕೆಯನ್ನು ಎಲ್ಲರೊಳಗೂ ತುಂಬಿ ಅಲ್ಲಿ ಭಗವಂತ ಕೂತ. ಈ ಕಾರಣದಿಂದ ಭಗವಂತನ ಅನುಗ್ರಹ ಇಲ್ಲದೆ ಲೀಲಾಜಾಲವಾಗಿ ಯಾರೂ ಕೂಡ ಈ ಶಕ್ತಿಯಿಂದ ಆಚೆಗೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಬಲವಂತವಾಗಿ ಅದನ್ನು ಬಿಡೋದಕ್ಕೆ ಆಗೋದಿಲ್ಲ. ಭಗವಂತ ಕಂದರ್ಪ ನಾಮಕನಾಗಿ ಕಾಮದೇವನಲ್ಲಿ ತುಂಬಿದ್ದಾನೆ. ಮನುಷ್ಯನಿಗೆ ಅನೇಕ ರೀತಿಯಾದಂತಹ ಬಯಕೆಗಳನ್ನು ಕೊಟ್ಟು ಆ ಬಯಕೆಯಿಂದ ಅವರನ್ನು ಸಂತೃಪ್ತಿಗೊಳಿಸಿ ವಿಚಿತ್ರವಾದಂತಹ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿ ಓಡಾಡಿಸುವಂತಹ ಭಗವಂತ ಕಂದರ್ಪ ಅಂತ ಹೇಳ್ತಾರೆ. ಕಾಮದೇವ, ಮನ್ಮಥ ಇವರು ಈ ಸೆಳೆತದಿಂದನೇ ಮನುಷ್ಯನಿಗೆ ಸಂತಾನದ ಮೇಲೆ, ಆಮೇಲೆ ವಿವಾಹದ ಮೇಲೆ ಆಸಕ್ತಿ ಜಾಸ್ತಿ ಆಗ್ತದೆ. ಹಿಂದಿನ ಕಾಲದಲ್ಲಿ ನೀವು ನೋಡಿದ್ರೆ ಋಷಿಮುನಿಗಳೆಲ್ಲ ಕೂಡ ಅವ್ರಿಗೆ ಇದ್ರ ಮೇಲೆ ಆಸಕ್ತಿ ಇರ್ತಿದ್ದಿಲ್ಲ. ಅವ್ರಿಗೆ ಜ್ಞಾನಿಗಳೆಲ್ಲ ಕೂಡ ಸಾಂಸಾರಿಕ ಜೀವನದ ಮೇಲೆ ಆಸಕ್ತಿ ತೋರಿಸೋದಿಲ್ಲ. ಯಾಕಂದ್ರೆ ಅವ್ರಿಗೆ ಕ್ಷುದ್ರವಾದಂಥ ಬಯಕೆ ಅಂತ ಗೊತ್ತು.
ಆದರೂ ಕೂಡ ಅವ್ರಿಗೊಂದು ನಿಯಮ ಇಟ್ಟಿದ್ರು. ಸತ್ಸಂತಾನ ಇಲ್ಲದೆ ಇದ್ದರೆ ಪ್ರಕೃತಿಯನ್ನ ಮುಂದೆ ಹೋಗಕ್ಕೆ ಬಿಡದೆ ಮಧ್ಯದಲ್ಲೇ ಮುರಿದಂತ ಒಂದು ಪಾಪ ಬರುತ್ತೆ ಅಂತ ಹೇಳಿ ಸತ್ಸಂತಾನಕ್ಕೋಸ್ಕರ ವಿವಾಹವನ್ನು ಮಾಡಿಕೊಳ್ತಿದ್ರು. ಅವರಲ್ಲೂ ಕೂಡ ಆ ರೀತಿಯಾದಂಥ ಒಂದು ಬೆಳವಣಿಗೆ, ಪ್ರೊಟೆಕ್ಷನ್ ನಡೀತಾ ಇತ್ತು, ಆಸಕ್ತಿ ಹೊಂದಿದ್ರು. ಅದು ಬರ್ತಾ ಬರ್ತಾ ಜ್ಞಾನದ ಒಂದು ಇದು ಹೋಗಿ ಏನಾಯಿತು, ಅದೇ ಜೀವನ ಅಂತ ಸ್ಟಾರ್ಟ್ ಆಯಿತು. ನಮಗೆ ಗಾಂಧರ್ವ ವಿವಾಹ, ನಿಮಗೆ ಅಪ್ ಟು ದೇವ, ಬ್ರಹ್ಮ, ದೇವ, ಆರ್ಷ, ಪ್ರಾಜಾಪತ್ಯ ವಿವಾಹದವರೆಗೂ ಇದು ತುಂಬ ಸವ್ಯವಾಗಿ ನಡೀತಾ ಇತ್ತು. ತುಂಬ ಒಂದು ಧರ್ಮದ ಒಂದು ಚೌಕಟ್ಟಿನಲ್ಲೇ ನಡೀತಾ ಇತ್ತು. ಗಾಂಧರ್ವ, ರಾಕ್ಷಸ, ಅಸುರ, ಪೈಶಾಚಿಕ ಈ ವಿವಾಹಗಳಲ್ಲಿ ಕಾಮವೇ ಪ್ರಧಾನ. ಆ ಕಾಮ ಜಾಸ್ತಿ ಆದ್ರೆ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಯಿತು, ಸಪ್ಲೈ ಕಡಿಮೆ ಆಯಿತು. ಏನಾಗುತ್ತೆ, ಧರ್ಮವನ್ನು ಮೀರಿ ನಡ್ಕೊಳ್ಳೋದಾಗ್ತದೆ. ಶರೀರದಲ್ಲೇನೋ ಆಸಕ್ತಿ ತುಂಬ ಜಾಸ್ತಿ ಆಯಿತು, ಅವೈಲಬಿಲಿಟಿ ತುಂಬ ಕಡಿಮೆ ಇದೆ. ಅದಕ್ಕೆ ಸಹಕಾರ ಮಾಡುವಂಥ ಗಂಡು ಹೆಣ್ಣು ಕಡಿಮೆ ಆಯ್ತು ಅಂದ್ಕೊಳ್ಳಿ, ಏನು ಮಾಡ್ತಾನೆ, ಹೊರಗಿನ ಪ್ರಪಂಚದಲ್ಲಿ ಹುಡುಕೊಳ್ಳೋಕೆ ಶುರು ಮಾಡ್ತಾರೆ. ಅದರಿಂದ ಧರ್ಮ ನಾಶವಾಗ್ತದೆ, ಮನುಷ್ಯನಿಗೆ ನಂಬಿಕೆ ಹೋಗ್ತದೆ, ಇದೇ ಜೀವನ ಅಂತ ಶುರು ಆಗ್ತದೆ. ನೀವು ಈಗಿನ ಕಾಲ ಇದು ಜನಕ್ಸ್ ಜನವೈವರೆಗೂ ಇದು ಚೆನ್ನಾಗೇ ನಡೀತಾ ಇತ್ತು. ಜನವೈಯಲ್ಲಿ ಕೂಡ ಒಂದು ಅರ್ಧ ಭಾಗ ಮದುವೆ ಅದಕ್ಕೆ ಸಂಬಂಧಪಟ್ಟ ಜೀವನ ನಡೀತಿತ್ತು. ಜನವೈಯಲ್ಲಿ ಕೊನೆ ಹಂತದಲ್ಲಿ ಆಮೇಲೆ ಜನ್ಜಿ ಜನ್ರೇಷನ್ ಇದನ್ನು ನೋಡಿದ್ರೆ ಅವ್ರು ಹೇಳ್ತಾರೆ, ನಮಗೆ ಮದುವೆ ಬೇಡ, ನಾವು ಮದುವೆ ಮಾಡ್ಕೊಳ್ಳೋಣ. ನೀವು ಯಾವುದೇ ಒಬ್ಬ ಸಾಫ್ಟ್ವೇರ್ ಕೆಲಸ ಮಾಡುವಂಥ ಹುಡುಗಿಯನ್ನು ಕೇಳಿ, ನಮಗೆ ಮದುವೆ ಬೇಡ, ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಮದುವೆ ಮಾಡಿಕೊಳ್ಳೋದಿಲ್ಲ. ಇಲ್ಲಿ ಒಂದು ಎಚ್ಚರಿಕೆ ಗಮನಿಸಬೇಕು, ಅವರು ರಿಜೆಕ್ಟ್ ಮಾಡ್ತಾ ಇರೋದು ಮದುವೆ ಮಾತ್ರವೇ. ಮದುವೆ ಆದ ಮೇಲೆ ನಂತರ ಏನೇನು ಕ್ರಿಯೆಗಳು ನಡೀತವೋ, ಸಾಂಸಾರಿಕ ಭೋಗ, ಈ ಇಂಟರ್ಕೋರ್ಸು, ಇಂಟಿಮಿಟಿ ಏನಂತೀವಿ, ಅದೆಲ್ಲ ಕೂಡ ಜನಕ್ಸ್ ಜನವೈಯಲ್ಲಿ ಮದುವೆ ಆದ ನಂತರವೇ ಅಂತ ಒಂದು ಕಡ್ಡಾಯವಾದಂಥ ಒಂದು ರೂಲ್ ಇತ್ತು. ಎಲ್ಲರೂ ಅದನ್ನು ಪಾಲಿಸ್ತಿದ್ರು. ಸೋಷಿಯಲ್ ಮೀಡಿಯಾ ಅದೆಲ್ಲ ಇಲ್ಲದ್ರಿಂದ ಕನೆಕ್ಷನ್, ಒಬ್ಬರಿಗೊಬ್ಬರು ಈ ಕಮ್ಯುನಿಕೇಶನೇ ಇಲ್ಲ. ಹೆಣ್ಣು ಹೊರಗೆ ಹೋದ್ರೆ ಮತ್ತೆ ಮನೆಗೆ ಬಂದ್ಬಿಟ್ಟು ಅನ್ನೋದು ನೋ ಕಮ್ಯುನಿಕೇಶನ್. ಒಂದ್ ವೇಳೆ ತೊಂದರೆ ಆಯ್ತು ಅಂದ್ರೆ ಹುಡುಗಿಯನ್ನ ಮತ್ತೆ ಹೊರಗೆ ಕಳಿಸೋದೇ ಇಲ್ಲ ತಂದೆ ತಾಯಿಗಳು. ಸೊ ಆ ಥರ ಕಮ್ಯುನಿಕೇಶನೇ ಇಲ್ಲ. ಒಂದು ವೇಳೆ ಸಾಂಸಾರಿಕ ಜೀವನ, ಇಂಟರ್ ಕೋರ್ಸ್, ಸೆಕ್ಸ್ ಇದೆಲ್ಲ ನಡೆಸಬೇಕಾದ್ರೂ ಕೂಡ ಮದುವೆ ಅಂತಂಬುದು ಕಡ್ಡಾಯವಾಗ್ತಿತ್ತು. ಹಾಗಾಗಿ ಮದುವೆ ಅಂತಂಬುದು ಕಡ್ಡಾಯವಾಗಿ ಮಾಡ್ಕೊಳ್ತಿದ್ರು. ಮದುವೆ ಅದಕ್ಕೋಸ್ಕರ ಸಿಗ್ತಾ ಇಲ್ಲ, ಸಂಬಂಧಗಳು ನೋಡ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಇವತ್ತು ಒದ್ದಾಡುವಂಥ ಜನ ಇದ್ದಾರೆ ಪಾಪ. ಆದರೆ ಇವತ್ತಿನ ಲೇಟೆಸ್ಟ್ ಜನ್ರೇಷನ್ ಏನಿದೆ, ನಮಗೆ ಮದುವೆ ಬೇಡ, ನಾವು ಮದುವೆ ಮಾಡ್ಕೊಳ್ಳೋದಿಲ್ಲ. ನೀವು ಯಾವುದೇ ಹುಡುಗಿಯನ್ನು ಕೇಳಿ, ನಮಗೆ ಇಂಟ್ರೆಸ್ಟ್ ಇಲ್ಲ, ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಮದುವೆ ಮಾಡಿಕೊಂಡು ಒಂದು ಬಂಧನದಲ್ಲಿ ಸಿಗಾಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಮದುವೆ ಮಾಡ್ಕೊಂಡ್ರೆ ಏನು ಮಾಡಬೇಕು, ಅವನು ಹೇಳ್ದಂಗೆ ನಾನು ಕೇಳಬೇಕು, ಇವಳ್ದು ಹೇಳ್ದಂಗೆ ನಾನು ಕೇಳಬೇಕು, ಇವಳು ಹೇಳಿದ್ದಲ್ಲ ನಾನು ಕೊಡಿಸಿ ಒದ್ದಾಡಿಕೊಂಡು ಅವಳು ಕೊನೆಗೆ ಇಷ್ಟ ಆಗ್ಲಿದ್ದಾದ್ರೆ ಅವಳು ಪೊಲೀಸ್ ಸ್ಟೇಷನ್ ಕೇಸ್ ಇಟ್ಟು ಕೋರ್ಟಿಗೆ ಹೋಗಿ ಈ ಡೈವರ್ಸು, ಈ ಪೀಕಲಾಟ ಯಾಕೆ ಬೇಕಾಗಿದೆ ಅಂತ ಗಂಡು ಬೇಡವೇ ಬೇಡಪ್ಪ ಮದುವೆ ಅಂತ ಅಂದ್ಕೊಳ್ತಾರೆ. ಹೆಣ್ಣು ಅಷ್ಟೇ, ಮದುವೆ ಮಾಡಿಕೊಂಡು ಅವನು ಹೇಳ್ದಂಗೆ ಎಲ್ಲ ಕೇಳಿ, ಅವನು ಹೇಳ್ದಂಗೆಲ್ಲ ಅಡುಗೆ ಮಾಡಿಕೊಂಡು, ನಾನು ಉದ್ಯೋಗ ಮಾಡಿ ಮನೆಗೆ ಬಂದು ಅಡುಗೆ ಮಾಡಿ ಅವನಿಗೆ ಬಡಿಸಿ, ಅವನ ಹತ್ರ ಬಯಸಿಕೊಂಡು, ಅವ್ರ ಅಮ್ಮ ಅಪ್ಪಗೆ ಮಾಡಿ, ಅವ್ರ ಬಂಧು ಬಳಗ ಮಾಡಿ, ಈ ಗಲಾಟೆಲ್ಲ ನನಗೆ ಯಾಕೆ ಬೇಕಾಗಿದೆ, ಅದು ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ಒಂದು ಕ್ಲಾಸ್ ಏನಂತಂದ್ರೆ, ಮದುವೆ ಮಾಡಿಕೊಂಡ ಮೇಲೆಯೇ ಇಂಟರ್ ಕೋರ್ಸ್ ಅಂತಂಬೋ ಒಂದು ಪದ್ಧತಿ ಇದ್ದಿದ್ರೆ ಖಂಡಿತ ಮದುವೆ ಮಾಡಿಕೊಳ್ತಾರೆ. ಯಾಕಂದ್ರೆ ನಾವು ಹೇಳಿದ್ನಲ್ಲ, ಭಗವಂತನ ವಿಶೇಷ ವಿಭೂತಿ ಇರುವುದರಿಂದಲೇ ಆ ಸೆಳೆತದಿಂದ ಹೊರಗೆ ಬರಲಿಕ್ಕೆ ತುಂಬಾ ಕಷ್ಟ. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳಿಗೂ ಕೂಡ ಇಂದ್ರಾದಿ ದೇವತೆಗಳು ಈ ರೀತಿಯಾದಂಥ ಪರೀಕ್ಷೆಗಳನ್ನು ಇಟ್ಟಿದ್ದು ಅನೇಕ ಸಂದರ್ಭಗಳಲ್ಲೂ ನಾವು ಕೇಳಿದ್ದೇವೆ. ಹಾಗಾಗಿ ಈ ಒಂದು ಸೆಳೆತದಿಂದ ತಪ್ಪಿಸಿಕೊಳ್ಳೋದು, ಅದು ಜ್ಞಾನದಲ್ಲಿ ಎತ್ತರಕ್ಕೆ ಹೋಗಿ ಯಾವುದಕ್ಕಾದ್ರೂ ನಾನು ರೆಡಿ ಇದ್ದೇನೆ ಅಂತಂಬೂ ನಾವು ತಪ್ಪಿಸಿಕೊಳ್ಳಬಹುದೇ ವಿನ ಸಾಮಾನ್ಯ ಜನರಿಗೆ ಇದನ್ನು ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ. ಹಾಗಾಗಿ ಇವತ್ತಿನ ಜನರೇಷನು ನಾವು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತಂದಷ್ಟೇನು, ಮದುವೆ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ನಮ್ಮ ಉದ್ದೇಶ ಏನಾಗ್ತದೆ, ಇದೆಲ್ಲ ಸಾಂಸಾರಿಕ ಜೀವನ, ಮಕ್ಕಳು ಇದೆಲ್ಲ ಬೇಡ ಅಂತ ನಾವು ಅಂದುಕೊಳ್ತೇವೆ. ಇಲ್ಲ, ಅವರು ಮದುವೆ ಮಾತ್ರ ಬೇಡ ಅಂದ್ಕೊಳ್ತಿದ್ದಾರೆ. ಮದುವೆ ಆದ ನಂತರ ನಡೆಯುವಂಥ ಎಲ್ಲ ಕ್ರಿಯೆಗಳು ಕೂಡ ಅವ್ರಿಗೆ ಇವತ್ತು ಫ್ರೀಡಮ್ ಇದೆ. ಒಂದು ಇಂಟರ್ಕೋರ್ಸ್ ನಡಿಬೇಕು, ಒಂದು ಸೆಕ್ಷುವಲ್ ಡಿಸೈರ್ನ ಈಡೇರಿಸಿಕೊಳ್ಳಬೇಕು ಅಂತಂದ್ರೆ ಮದುವೆ ಆಗಬೇಕಾಗಿತ್ತು, ಬೇಕಿಲ್ಲ. ಅದಕ್ಕೆ ಬೇಕಾದಂಥ ಅವೈಲಬಿಲಿಟಿ ಇದೆ ಇವತ್ತು.
ನಿಮಗೆ ಕಮ್ಯುನಿಕೇಶನ್ ಡಿವೈಸಸ್ ಇದೆ. ಯಾವ ಮನೆಯಲ್ಲೂ ಕೂಡ ತಮ್ಮ ಹೆಣ್ಣು ಮಕ್ಕಳನ್ನು ಯಾರೂ ರೆಸ್ಟ್ರಿಕ್ಟ್ ಮಾಡ್ತಾ ಇಲ್ಲ. ನೀವು ಮನೆಗೆ ಹೋಗಿ ಇಷ್ಟು ಟೈಮಿಗೆ ಒಳಗೆ ಬರಬೇಕು, ಯಾವ ಪಾಪ ಫ್ರೀಡಮ್ ಇರಲಿ, ಪಾಪ ಅವ್ರಿಗೆ ಕೂಡ ಬೇಡ ಮನೆಗೆ ಕಟ್ಟಿ ಹಾಕೊಂಡ್ರೆ ಹೆಂಗೆ, ಈ ಕಾಲದ ಜನ ಸ್ವಲ್ಪ ಫ್ರೀಡಮ್ ಕೊಡ್ಬೇಕಲ್ಲ. ಗಂಡಿಗೂ ಅದೇ ರೀತಿ ಇದೆ, ಹೆಣ್ಣಿಗೂ ಅದೇ ರೀತಿ ಇದೆ. ನಾವು ಹೆಣ್ಣು ಮಕ್ಕಳನ್ನು ವಿದೇಶಗಳಿಗೂ ಕಳಿಸ್ತಿದ್ದೇವೆ ಧೈರ್ಯದಿಂದ, ಎಷ್ಟು ನಂಬಿಕೆಯಿಂದ. ಸೊ ನಮಗೆ ಗೊತ್ತಿರೋದು ಹೆಂಗೆ ಒಂದೇ, ನಮ್ಮ ಮಕ್ಕಳು ಈ ಥರ ಮಾಡೋದಿಲ್ಲ, ನಮಗೆ ಗೊತ್ತಿಲ್ಲ. ಆದರೆ ಆ ಸೆಳೆತ ಎಂಥವನನ್ನು, ಎಂತಾದಂಥ ಋಷಿ ಮುನಿಗಳನ್ನೇ ಹಾದಿ ತಪ್ಪಿಸಿದಂತ ಮಾಡಿದಂಥ ಸೆಳೆತ ಅದು. ಕಾಮ, ಮನ್ಮಥ, ಕಂದರ್ಪನ, ಶಿವನನ್ನೇ ದಿಗ್ಭ್ರಮ ಮಾಡಿ ಶಿವನ ಕ್ರೋಧಾಗ್ನಿಗೆ ಬಲಿಯಾದಂಥ ಸೆಳೆತ ಅದು. ಅದು ನಮ್ಮ ಮಕ್ಕಳಿಗೆ ಮಾತ್ರ ಅತೀತ, ಆ ಥರ ಇಲ್ಲ ಅಂತ ಅಂದುಕೊಳ್ಳುವಂಥ ಪೆದ್ದು ತಂದೆ ತಾಯಿಗಳು ಇವತ್ತಿನ ಜನರೇಷನ್ ಇದ್ದಾರೆ ಅಂದರೆ ಇನ್ನೇನನ್ನಬೇಕು ಹೇಳಿ. ಸೊ ಈ ಒಂದು ಆಕ್ಸೆಸ್ ಇರೋದ್ರಿಂದನೇ, ತಂದೆ ತಾಯಿಗಳ ಮಕ್ಕಳಿಗೆ ಫ್ರೀಡಮ್ ಕೊಟ್ಟಿರೋದ್ರಿಂದನೇ ಅವರು ಮದುವೆಯನ್ನು ಬೇಡ ಅಂತ ಹೇಳುತ್ತಿದ್ದಾರೆ. ಮದುವೆ ಮಾತ್ರ ಬೇಡ, ಮದುವೆಯಲ್ಲಿ ಏನೇನು ಮದುವೆ ಯಾವುದಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಮದುವೆ ಮಾಡಿಕೊಳ್ತಾರೋ ಆ ಉದ್ದೇಶ ನಿರವಿಘ್ನವಾಗಿ ಈಡೇರ್ತದೆ, ಅದು ಇನ್ನ ವಿಲಕ್ಷಣವಾಗಿ ಈಡೇರ್ತದೆ. ನಿಮ್ಗೆ ಮದುವೆ ಮಾಡಿಕೊಂಡ್ರೆ ಒಬ್ಬರ ಜೊತೆನೇ ಇರಬೇಕು, ಮದುವೆ ಇಲ್ಲ ಅಂದ್ರೆ ನೀವು ಯಾರ ಜೊತೆನೇ ಆದ್ರೂ ಇರ್ಬೋದು. ಕೋರ್ಟ್ ಹೇಳ್ಬಿಟ್ಟಿದೆ, ನೀವು ಖಂಡಿತ ಮದುವೆ ಮಾಡಿಕೊಂಡಿದ್ರೆ ನೀವು ಅವ್ರ ಜೊತೆಗೆ ಇರಬೇಕು. ಮದುವೆ ಇಲ್ಲ ಅಂದ್ರೆ ನಿಮಗೆ ಲಿವ್ ಇನ್ ರಿಲೇಶನ್ಶಿಪ್ ಇದ್ರೂ ಕೂಡ ನಿಮಗೇನು ತೊಂದರೆ ಇಲ್ಲ, ನೀವು ಅದನ್ನ ಲೀಗಲಿ ಫೈಟ್ ಮಾಡೋಂಗಿಲ್ಲ. ಇನ್ನೇನಾಗುತ್ತೆ, ಮಕ್ಕಳಿಗೆ ಇಷ್ಟು ಫ್ರೀಡಮ್ ಆಗುತ್ತೆ. ಪಾಪ ಕೋರ್ಟ್ ಕೊಟ್ಟಿರೋದು ಬೇರೆ ಬೇರೆ ಕಂಡೀಷನ್ಸು, ಇವ್ರು ಯಾರು ಆ ಕಂಡೀಷನ್ಸ್ ಓದೋದಿಲ್ಲ. ಹಾಗಾಗಿ ಕೋರ್ಟ್ ಕೂಡ ಹೇಳಿದಲ್ಲ ನಮಗೆ ಪರ್ಮಿಷನ್ ಕೊಟ್ಟಿದೆ ಅಂತ ಒಂದು ಪೆದ್ದು ಜ್ಞಾನದಿಂದ ಹೋಗುವಂತ ಸಮಾಜ ಇವತ್ತಿನ ದಿನ ಸೃಷ್ಟಿ ಆಗ್ತಾ ಇದೆ. ಇದೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ಇವತ್ತು ನಡೀತಾ ಇರುವಂಥದ್ದು ಇದೆ. ಮದುವೆ ಬೇಡ ಅಂತ ಯಾರಾದರೂ ಅಂತ ಇದ್ದಾರೆ ಅಂತಂದ್ರೆ ಅವರು ಮದುವೆ ಮಾತ್ರ ಬೇಡ ಅಂತಿದ್ದಾರೆ. ಇವತ್ತಿನ ಸಮಾಜದಲ್ಲಿ ಒಳ್ಳೆ ಉದ್ಯೋಗದಲ್ಲಿದ್ದು ಫೈನಾನ್ಷಿಯಲ್ ಫ್ರೀಡಮ್ ಇದೆ, ಮತ್ತೆ ಮನೆಯಲ್ಲಿ ಫ್ರೀಡಮ್ ಇದೆ. ಇಷ್ಟೆಲ್ಲ ಫ್ರೀಡಮ್ ಇದ್ರೂ ಕೂಡ ಇದೆಲ್ಲ ಕೂಡ ಈ ಸೆಕ್ಷುವಲ್ ಡಿಸೈರ್ ಎಂಬುದು ನಮಗೆ ಬೇಡ. ಋಷಿ ಮುನಿಗಳು ಹೇಳ್ತಿದ್ರಲ್ಲ, ಆ ರೀತಿ ಇದೆಲ್ಲದಕ್ಕೂ ನಾವು ಬೇಡ ಅಂತ ಯಾರಾದರೂ ಅಂದ್ಕೊಳ್ತಾ ಇರ್ತಾರೆ. ಮತ್ತೆ ಫ್ಯಾಷನ್ ಡ್ರೆಸ್ ಯಾರಿಗೋಸ್ಕರ ಹಾಕೊಳ್ತಿದ್ದಾರೆ, ತರತರವಾದಂಥ ಗಾಡಿಗಳು ತಗೊಳ್ಳೋದಾಗ್ಲಿ, ಫೋನ್ಗಳು ತಗೊಳ್ಳೋದಾಗ್ಲಿ, ಗಿಫ್ಟ್ಗಳು ಕೊಡೋದಾಗ್ಲಿ, ಇದೆಲ್ಲ ಯಾವುದಕ್ಕೋಸ್ಕರ ಮಾಡ್ತಿದ್ದಾರೆ? ನಾವು ಮದುವೆ ಆದ್ರೇನೆ ಇದಕ್ಕೋಸ್ಕರ ಮುಂದೆ ಬರುತ್ತೇವೆ ಅನ್ನುವಂಥ ಸಮಾಜ ಎಲ್ಲಿದೆ ಇವತ್ತಿನ ದಿನ? ಇಲ್ವಲ್ಲ. ಹಾಗಾಗಿ ತಂದೆ ತಾಯಿಗಳು ಎಚ್ಚರ ವಹಿಸಬೇಕು. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇರೋದಿದೆ, ಎಂಥವನಾದರೂ ಇದರಿಂದ ತಪ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ. ಕಾಮವನ್ನು ಯಾವಾಗೂ ಕೂಡ ಧರ್ಮಬದ್ಧವಾಗಿ ನಡೆಸಬೇಕು. ಧರ್ಮ ಅಂತ ಒಂದು ಚೌಕಟ್ಟಿನಲ್ಲಿ ಇಟ್ಟುಬಿಟ್ರೆ ಅದು ನಿಮ್ಮನ್ನೂ ಕೆಡಿಸೋದಿಲ್ಲ, ಸಮಾಜವನ್ನೂ ಕೆಡಿಸೋದಿಲ್ಲ. ಧರ್ಮದ ಚೌಕಟ್ಟಿನಿಂದ ಹೊರಗೆ ಬಂದುಬಿಟ್ರೆ ನಾವು ಕೆಡ್ತೇವೆ, ಸಮಾಜವೂ ಕೆಡ್ತದೆ. ಈ ತರ ಒಬ್ಬೊಬ್ಬರು ಒಂದೊಂದು ಫ್ಯಾಮಿಲಿ ಕೆಡೋದ್ರಿಂದನೇ ಸಮಾಜ ಎಲ್ಲ ಕೆಡ್ತದೆ. ನಾವೆಲ್ಲ ಸೇರಿಕೊಂಡ್ರೆ ಸಮಾಜ ತಾನೆ. ಸೊ ಹಾಗಾಗಿ ಭಗವಂತ ಕಂದರ್ಪಃ ನಾಮಕನಾಗಿ ಕಾಮದೇವನಲ್ಲಿ ತುಂಬಿದ್ದಾನೆ. ಮನುಷ್ಯನ ಅನೇಕ ರೀತಿಯ ಬೈಕೆಗಳನ್ನು ಕೊಟ್ಟು ಆ ಬೈಕೆಯಿಂದ ಅವರನ್ನು ಸಂತೃಪ್ತಿಗೊಳಿಸಿ ವಿಚಿತ್ರ ಸುಖದ ಸುಪತ್ತಿನಲ್ಲಿ ಓಲಾಡುವಂತಹ ಭಗವಂತ ಕಂದರ್ಪ ನಾಮಕನಾಗಿದ್ದಾನೆ. ನಂತರ ಭಗವಂತ ವಾಸುಕಿ ನಾಮಗಾಗಿ ನಿಂತಿದ್ದಾನೆ. ವಾಸುಕಿಗೆ ಈ ಸ್ಥಾನ ಕೊಟ್ಟು ಭಗವಂತ ಈ ಇಲ್ಲದ ಸ್ಥಳ ಇಲ್ಲ, ಭಗವಂತ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ವಾಸ ಮಾಡುವಂತ ಭಗವಂತನಿಗೆ ಹೆಸರು ಏನು ಅಂತಂದ್ರೆ ವಾಸುಕಿಹಿ. ಇದೊಂದು ಸರ್ಪ, ಈ ಸರ್ಪನಲ್ಲಿ ತಾನೇ ಕೂತು ನಿಂತಿದ್ದಾನೆ. ಇದನ್ನು ಕೂಡ ಭಗವಂತ ಇಲ್ಲಿ ಉಲ್ಲೇಖನೆ ಮಾಡ್ತಾನೆ. ಸೊ ಇಲ್ಲಿ ಸಮಯಾತೀತ ಆಗಿದೆ, ಮತ್ತೆ ಇನ್ನ ಶ್ಲೋಕಗಳು ಬರುತ್ತೆ, ವಿಭೂತಿ ಶ್ಲೋಕಗಳು, ಭಗವಂತನ ವಿಭೂತಿಯನ್ನ ತಿಳಿಸುವಂಥ ಶ್ಲೋಕಗಳು. ಅದನ್ನು ಮುಂದುವರಿದು ಮುಂದಿನ ಪಾಠದಲ್ಲಿ ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತಿನ ಪಾಠ ತಿಳ್ಕೊಂಡಿದ್ದು ಭಗವಂತನ ವಿಭೂತಿಗಳು ಎಲ್ಲೆಲ್ಲಿವೆ ಅಂತ ಬಂದು ನೋಡಿದ್ವಿ. ಹಸುವಿನಲ್ಲಿದೆ, ಆಮೇಲೆ ಕುದುರೆ, ಆನೆ, ನರರನ್ನ ಪಾಲಿಸುವಂತ ನರಾಧಿಪ ರಾಜನಲ್ಲೂ ಭಗವಂತನ ವಿಭೂತಿ ಇದೆ. ಸರ್ಪದಲ್ಲಿ, ಈ ವಾಸುಕಿಯಲ್ಲಿ ಭಗವಂತನ ವಿಭೂತಿ ಇದೆ. ಕಪಿಲ ಮಹರ್ಷಿಯಲ್ಲಿ ಭಗವಂತನ ಸಾಕ್ಷಾತ್ ವಿಭೂತಿ ಇದೆ.
ಚಿತ್ರರಥನಲ್ಲಿ ಭಗವಂತನ ವಿಭೂತಿ ಇದೆ ಅಂತಂಬೋ ವಿವರಣೆಯನ್ನು ನಾವು ಇವತ್ತಿನ ದಿನ ನೋಡಿದ್ದೇವೆ. ಸೊ ಇದು ಇವತ್ತಿನ ಪಾಠ. ಮುಂದಿನ ವಾರ ಮತ್ತಷ್ಟು ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.